नमः ओं विष्णुपादाय कृष्णप्रेष्ठाय भूतले श्रीमते जयपताकस्वामिनिति नामिने नमाचार्यपादाय निताय कृपप्रदायिने गौरकपादामदाय नगरग्रामतारिणे नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशातारिणे हरे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद राम राम हरे कृष्ण 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 हरे हरे राम 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 हरे हरे ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। मूकं करोति वाचालिं अंगं लङ्घायते गिरिं यत्कृपातमहं वन्दे श्रीगुरुं दीनतारिणं परमानन्दमाधवं श्रीचैतन्यमीश्वरम्। हरि ओಂ तत्सत्। ಹರೇ ಕೃಷ್ಣ. ಎಲ್ಲರಿಗೂ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸುಸ್ವಾಗತ. ಈ ದಿನ ನಾವು ಭಗವದ್ಗೀತೆ ರೂಪದ 17ನೇ ಅಧ್ಯಾಯದ 15ನೇ ಶ್ಲೋಕವನ್ನು ಅಧ್ಯಯನ ಮಾಡ್ತಿದ್ದೀರಿ. ಈ ಶ್ಲೋಕದ ಅನುವಾದ ಹೀಗಿದೆ: ಸತ್ಯವಾದ, ಸಂತೋಷಕರವಾದ, ಹಿತವಾದ ಮತ್ತು ಇತರರ ಮನಸ್ಸನ್ನು ಕಲಕದ ಮಾತುಗಳನ್ನು ಆಡುವುದು, ಕ್ರಮ ತಪ್ಪದೆ ವೇದ ಸಾಹಿತ್ಯವನ್ನು ವಾಚನ ಮಾಡುವುದು, ಇವೆಲ್ಲ ಸೇರಿ ಈ ಮಾತಿನ ತಪಸ್ಸಾಗುತ್ತದೆ. ಹರಿ ಕೃಷ್ಣ. ನಾವು ಹಿಂಗೆ ನೋಡಿದ್ರೆ ಅರ್ಜುನನ ಪ್ರಶ್ನೆ ಇತ್ತು ಪೂಜಾ ಮಾಡೋದ್ರ ಬಗ್ಗೆ. ಅದು ಯಾವ ಗುಣದಲ್ಲಿ ಅಂತ ಕೇಳುವಂಥದ್ದು ನೋಡಿ. ಅದರ ಹಿನ್ನೆಲೆಯಲ್ಲಿ ನಮಗೆ ಬೇರೆ ಬೇರೆ ವಿಷಯಗಳೆಲ್ಲ ಬರ್ತಿದ್ದಾವೆ ನೋಡಿ. ಏನೇನೆಲ್ಲ ಬರ್ತಿದೆ ಅಂದ್ರೆ ಶ್ರದ್ಧೆ ಬಗ್ಗೆ, ಶ್ರದ್ಧೆ ಪ್ರಕಾರ ವಿಭಾಗ ನೋಡಿ. ಶ್ರದ್ಧೆ ಬಗ್ಗೆ ಆಯ್ತು, ಆಹಾರದ ಬಗ್ಗೆ ಆಯ್ತು ನೋಡಿ, ಪೂಜೆಯ ಬಗ್ಗೆ ಆಯ್ತು, ಆಹಾರದ ಬಗ್ಗೆ ಆಯ್ತು, ಹಾಗೇನೆ ತಪಸ್ಸು ನೋಡಿ, ತಪಸ್ಸು ಬಗ್ಗೆ ಚರ್ಚೆ ಆಯ್ತು. ಆಮೇಲೆ ಏನಾಯ್ತು, ನೆನ್ನೆಲ್ಲ ಏನು ಚರ್ಚೆ ಮಾಡಿದ್ವಿ? ಯಜ್ಞಗಳಾಯ್ತು. ಯಜ್ಞಗಳಲ್ಲಿ ಹೇಗೆ ಗುಣ ವಿಭಾಗಗಳನ್ನು ಮಾಡುತ್ತೆ, ಸತ್ವಗುಣದ ಯಜ್ಞ, ರಜೋಗುಣದ ಯಜ್ಞ, ತಮೋಗುಣದಲ್ಲಿ ಮಾಡುವಂಥದ್ದು. ಆಮೇಲೆ ನಿನ್ನೆ ದಿನ ಪೂಜೆ ಬಗ್ಗೆ, ದೇಹದ ತಪಸ್ಸು ಬಗ್ಗೆ ನಿನ್ನೆ ಚರ್ಚೆ ಮಾಡಿದ್ವಿ ನೋಡಿ. ಆ ದೇಹದ ತಪಸ್ಸಿನ ಮುಂದುವರೆದ ಭಾಗವಾಗಿ ನೋಡಿ ಇವೆಲ್ಲ ನೋಡಿ. ನಿನ್ನೆ ಕಾಯ ವಾಚ ಮನಸ, ನಿನ್ನೆ ದಿನ ಮಾಡಿದ್ದು ಕಾಯ, ಇವತ್ತು ವಾಚ, ನಾಳೆ ಮನಸ್ಸು ನೋಡಿ. ಏನಾದ್ರು ಹೇಳುವಂಥದ್ದು ಹೇಳ್ತಾರೆ, ಕಾಯ ವಾಚ ಮನಸ ಕ್ರಿಯೇಂದ್ರಿಯೇವ ಅಂತ ಹೇಳ್ತಾರಲ್ವಾ. ಹಿಂಗೆ ಮೂರು ಕೂಡ ತಪಸ್ಸು, ಕಾಯದಲ್ಲಿ, ವಾಚದಲ್ಲಿ, ಮನಸ್ಸಿನಲ್ಲಿ ತಪಸ್ಸು ನೋಡಿ. ಹಿಂಗೆ ಈಗ ಮುಂದಿನ ಶ್ಲೋಕಗಳೆಲ್ಲ ಅದೇ ಹೇಳ್ತಾ ಹೋಗ್ತವೆ. ಹಿಂಗೆ ಕಾಯ ವಾಚ ಮನಸ್ಸು ಅಂತ ನೀವು ಜನಿವಾರ ಹಾಕೊಳ್ಳುವಂಥದ್ದು ನೋಡಿರ್ತೀರಿ. ಅದರಲ್ಲಿ ವಿಶೇಷವಾಗಿ ಕಾಯ ವಾಚ ಮನಸ್ಸ ಶುದ್ಧಿ ಇರ್ತೀವಿ ಅನ್ನುವಂಥದ್ದು ಅಂಶ. ಅವ್ರು ಯಾರು ಹಾಕೊಳ್ತಾರಲ್ವಾ, ಯಜ್ಞೋಪವೀತ, ಕಾಯ ವಾಚ ಮನಸ್ಸ ಶುದ್ಧವಾಗಿರೋದು ಒಂದು ಪ್ರಯತ್ನ. ಅಲ್ಲಿ ತಪಸ್ಸು, ಅಲ್ಲಿ ಮಾತಲ್ಲಿ, ಮಂತ್ರದಲ್ಲಿ ಎಲ್ಲ ಹಂಗೆ ಬರುತ್ತೆ. ಮತ್ತೆ ನಮ್ಮ ವೈಷ್ಣವ ಆಚಾರ್ಯರು ಕೈಯಲ್ಲಿ ಏನ್ ಇಟ್ಕೊಳ್ತಾರಲ್ವಾ, ತ್ರಿದಂಡಿ ಅಂತೇಳಿ. ನಮ್ಮ ಗುರು ಮಹಾರಾಜರ ಪೂರ್ಣ ಹೆಸರೇನು? ತ್ರಿದಂಡಿ ಪರಿವ್ರಾಜಕಾಚಾರ್ಯ ಜಯಪತಾಕ ಮಹಾರಾಜ್. ತ್ರಿದಂಡಿ ಭಿಕ್ಷು, ತ್ರಿದಂಡಿ ಭಿಕ್ಷು ಪರಮಹಂಸ ಪರಿವ್ರಾಜಕಾಚಾರ್ಯ ಅಷ್ಟೋತ್ತರ ಶತ ಶ್ರೀಮದ್ ಜಯಪತಾಕ ಸ್ವಾಮಿ ಅವರ ಹೆಸರು. ತ್ರಿದಂಡಿ ಭಿಕ್ಷು ಅನ್ನೋದೇ ಮೊದಲ ಹೆಸರು ನೋಡಿ. ವೈಷ್ಣವ ಸನ್ಯಾಸಿಗಳು ತ್ರಿದಂಡಿ ಹಾಕ್ತಾರೆ, ಅದ್ವೈತ ಸನ್ಯಾಸಿಗಳು ಏಕದಂಡಿ ಹಾಕ್ತಾರೆ. ಅವ್ರಿಗೆಲ್ಲ ಏಕಂ ಅಲ್ವಾ.
ನಮ್ಮ ವೈಷ್ಣವ ಸನ್ಯಾಸಿಗಳೆಲ್ಲರೂ ತ್ರಿದಂಡಿ. ಈ ತ್ರಿದಂಡಿಯಲ್ಲಿ ಯಾಕೆ ತ್ರಿದಂಡಿ ಅಂದ್ರೆ ನೋಡಿ, ಈ ಮೂರು ಕೂಡ ತಪಸ್ಸನ್ನ ಆಚರಿಸುವಂಥವ್ರು. ಯಾವ್ಯಾವುದು? ಕಾಯ ನಿನ್ನೆ ದಿನ ವಾಚ ಮನಸ್ಸ. ಕಾಯ ವಾಚ ಈ ಕಾಯ ವಾಚ ಮನಸ ಅವರು ಸನ್ಯಾಸ ತಪಸ್ಸಲ್ಲಿ ಇರ್ಬೇಕು. ಇಲ್ಲೇ ಇದ್ರೆ ಅವರು ನೋಡಿ, ಅವರು ತಪಸ್ಸೇ ಅಲ್ಲ, ಒಂದಲ್ಲ ಮೂರು. ಆ ಮೂರನ್ನ ಏನ್ ಮಾಡ್ಬೇಕು? ಒಟ್ಟಾಗಿ ಸೇರಿಸಿ ಕೃಷ್ಣನ ಸೇವೆಯಲ್ಲಿ ತೊಡಗಿಸ್ಬೇಕು. ನೋಡಿ, ಅದನ್ನೇ ಇಲ್ಲಿ ಈ ಶ್ಲೋಕದಲ್ಲೂ ಹೇಳ್ತಿರೋದು, ಮುಂದಿನ ಶ್ಲೋಕದಲ್ಲೂ ಹೇಳುವಂಥದ್ದು. ಇದನ್ನ ನಾವು ಹೆಂಗ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ನೋಡಿ, ತಪಸ್ಸು ಕೇವಲ ತಪಸ್ಸಿಗೋಸ್ಕರನೇ ಅಲ್ಲ, ತಪಸ್ಸು ಕೃಷ್ಣನ ಮೆಚ್ಚುಗೆಗೋಸ್ಕರ. ನೋಡಿ, ತಪಸ್ಸು ಬೇಕು. ನೋಡಿ, ತಪಸ್ಸು ಮಾಡ್ಬಿಟ್ರೇನೆ ಭಗವಂತ ಒಲ್ದ್ಬಿಡ್ತಾನ? ನೀವು ತಪಸ್ಸು ಮಾಡ್ಬಿಟ್ರಿ ಅಂತ ಹೇಳಿ ಭಗವಂತ ಒಲಿಬೇಕಾ? ಇಲ್ಲ ಪ್ರಭುಜಿ, ಆತರ ಏನು ಕಂಡೀಷನ್ ಇಲ್ಲ, ಕಂಡೀಷನೇ ಇಲ್ಲ. ನೀವು ದೊಡ್ಡ ತಪಸ್ಸು ಮಾಡ್ಬಿಟ್ರಿ ಅಂತ ಹೇಳಿ ನೋಡಿ ಭಗವಂತನ ತುಂಬಾ ಇಷ್ಟ ಆಗೋಯ್ತು ಅಂತ ಏನಿಲ್ಲ. ನೋಡಿ, ಅದನ್ನೇ ತಾವಿಲ್ಲಿ ಕಾಣ್ತಿದ್ದೀರಿ. ತ್ರಿದಂಡಿ ಸನ್ಯಾಸಿ ರಾಮಾನುಜಾಚಾರ್ಯರು ಇಲ್ಲಿ ಕೂಡ ತ್ರಿದಂಡಿ ಸನ್ಯಾಸಿ is a specific type of renunciate. In Vaishnava tradition, they are characterized by carrying a tridanda, which is a staff or a set of 3 staffs symbolizing their renunciation and vows. So, ಇದು ಯಾವುದದು? 3 staffs symbolizing their renunciation and vows ಅಂದ್ರೆ ಇವೆ: ಕಾಯ ವಾಚ ಮನಸ. ಇದು ಮಾಯಾವಾದಿಗಳು ಅವರ ಏಕದಂಡವನ್ನ ಇಟ್ಕೊಳ್ತಾರೆ. ನೋಡಿ, ಹಂಗೆ ವೈಷ್ಣವ ಟ್ರೆಡಿಷನ್ ಅಲ್ಲಿ ನೋಡಿ ಈ ತರದ್ದು ತ್ರಿದಂಡಿ ನೋಡಿ ಇಲ್ಲಿ ಹೇಳ್ತಾರೆ. ನೋಡಿ, ಪ್ರಾಕ್ಟಿಸ್ ಅಂಡ್ ಅಡಿಯರೆನ್ಸ್ ಟು ದೇರ್ ವಾವ್ಸ್ ಇನ್ಕ್ಲೂಡಿಂಗ್ ನಾನ್ ವೈಲೆನ್ಸ್ ಅಂಡ್ ಸರ್ವಿಸ್ ಟು ದ ಲಾರ್ಡ್. ಇವು ಮೂರನ್ನು ಇಟ್ಕೊಂಡು ಏನ್ ಮಾಡ್ತಾರೆ? ಹಿಂಗೆಲ್ಲ ಮಾಡಿ ಅಂದ್ರೆ ಸೇವೆ ಮಾಡ್ತಾರೆ. ನೋಡಿ, ಯಾರಿಗೆ ಸೇವೆ, ಹೆಂಗೆ ಸೇವೆ ಅಂದ್ರೆ ನೋಡಿ, 3 ಕಾಯ ವಾಚ ಮನಸ ಭಗವಂತನ ಸೇವೆ ಮಾಡುವಂಥವ್ರು. ನೋಡಿ, ಅದು ಹೆಂಗ್ ಮಾಡ್ತಾರೆ? ಮಾಡುವಂತ ಈ ತಪಸ್ಸು ತುಂಬಾ ಕಷ್ಟ ಅಂತ ಮಾಡ್ತಾರ. ನೋಡಿದ್ದೀರಾ? ಪ್ರಭುಪಾದರು, ಗುರು ಮಹಾರಾಜರು, ನಮ್ಮ ಇಸ್ಕಾನ್ ಸನ್ಯಾಸಿಗಳು ಹಾಡ್ತಾರೆ, ಕುಣಿತರ, ಡ್ಯಾನ್ಸ್ ಮಾಡ್ತಾರೆ, ಮಾಡ್ತಾರೆ. ಕುಣಿತಾರೆ, ಕೀರ್ತನ ಮಾಡ್ತಾರೆ. ಹಾ, ನೋಡಿ ಹಿಂಗೆ ನೋಡಿ ಇಲ್ಲಿ ಹೇಳ್ತಾರೆ ಸನ್ಯಾಸ ಬಗ್ಗೆ ಪ್ರಭುಪಾದರು. ನೋಡಿ, ಪ್ರಭುಪಾದರು ಪುಸ್ತಕದಲ್ಲಿ ಸಿನ್ಸ್ ಟೈಮ್ ಇಮ್ಮೋರಿಯಲ್ ದ ಸನ್ಯಾಸ ಆರ್ಡರ್ ಹ್ಯಾಸ್ ಕ್ಯಾರಿಡ್ the Tridanda. Later, Shankaracharya introduced the Ekadandi Sannyasa. A Tridandi Sannyasi is a Vaishnava Sannyasi and Ekadanda Sannyasi is a Mayavadi Sannyasi. There are many other types of sannyasis who are not approved in Vedic rituals. A type of pseudo sannyasa was introduced by Indra when he tried to hide himself from the attack of Vijitashva, the great son of King Prithu. Now there are many different types of sannyasis. Some of them go naked, some of them carry a skull and trident, generally known as Kapalika. All of them were introduced under some meaningless circumstances, and those who have a poor fund of knowledge accept these false sannyasis and their pretenses, although they are not bona fide guides to spiritual advancement. ನೋಡ್ರಿ, ಹಿಂಗೆ ಸನ್ಯಾಸಿ ಅಂದ್ರೆ ಏನು, ಅವನು ಯಾವ ತರ ತಪಸ್ ಮಾಡಬೇಕು, ಯಾಕೆ ಮಾಡಬೇಕು, ನೋಡಿ ಅದರಲ್ಲಿ ನೋಡಿ ಈ ತರದೆಲ್ಲವೂ ಇದೆ. ನೋಡಿ, ಇದರಲ್ಲಿ ಹೇಳ್ತಾರೆ, ಆಸ್ ಡಿಸ್ಕ್ರೈಬ್ಡ್ ಇನ್ ದ ಫಾಲೋಯಿಂಗ್ ವರ್ಸಸ್, such sannyasis are pakandis. Vedic literature states that a person who puts Lord Narayana on the level with Lord Shiva or Lord Brahma immediately becomes pakandi, ನೋಡಿ, as stated in the Puranas. ನೋಡಿ, ಹಿಂಗೆ ನೋಡಿ ಈ ಶ್ಲೋಕದಲ್ಲಿ ಹೇಳ್ತಾ ಹೋಗ್ತಾರೆ. 4ನೇ ಸ್ಕಂದದ 19ನೇ ಅಧ್ಯಾಯದ 22ನೇ ಶ್ಲೋಕದಲ್ಲಿ ನೋಡಿ, ಪೃಥು ಮಹಾರಾಜನ ಮಗ ವಿಜಿತಾಶ್ವ ಇಂದ್ರನನ್ನ ನೋಡಿ ಯುದ್ಧಕ್ಕೆ ಬರ್ತಾನೆ, ಆ ಕುದುರೆಯನ್ನ ಬಂಧಿಸ್ಬಿಟ್ಟಿರ್ತಾನೆ ಈತ. ನೋಡಿ ಹಿಂಗೆ ಇದು ಬಹಳ ವಿಶೇಷ. ಇನ್ ಕಲಿಯುಗ ಪಾಖಂಡೀಸ್ ಆರ್ ವೆರಿ ಪ್ರಾಮಿನೆಂಟ್. However, Lord Chaitanya Mahaprabhu has tried to kill all these pakandis by introducing this Sankirtana movement. Those who take advantage of the Sankirtana movement of International Society for Krishna Consciousness will be able to save themselves from the influence of these pakandis. ಹಿಂಗೆ ವೇದ ಸಾಹಿತ್ಯಕ್ಕೆ ಅನುಗುಣವಾಗಿ ಅಂತ ಇದೆ ಹೇಳೋದು.
ನೋಡಿ ನಮ್ಗೆ ಅಧಿಕೃತತೆ ತುಂಬಾ ಬೇಕು. ನಾವೇನಾದ್ರೂ ಮಾಡ್ಬೇಕೋ ಇದಕ್ಕೇನು ಅಧಿಕೃತ ಅನ್ನುವಂಥದ್ದು ವಿಚಾರ ಬರ್ಬೇಕು. ನೋಡಿ ಇದು ಎಲ್ಲಿ ಹೇಳಿದ್ದಾರೆ, ಯಾರು ಹೇಳಿದ್ದಾರೆ, ಯಾಕೆ ಹೇಳಿದ್ದಾರೆ, ಹೇಗೆ ಹೇಳಿದ್ದಾರೆ, ಇದು ಅಧಿಕೃತತೆ ಬೇಕು. ನೋಡಿ ಅದನ್ನೇ ಇಲ್ಲಿ ವೇದ ಸಾಹಿತ್ಯವನ್ನು ವಾಚನ ಮಾಡುವುದು ಇವೆಲ್ಲ ಸೇರಿ ಮಾತಿನ ತಪಸ್ಸಾಗುತ್ತದೆ. ನೋಡಿ ನಾವು ನೋಡಿ ಈ ಶ್ಲೋಕದಲ್ಲಿ ಹೇಳ್ತಿದ್ದಾರೆ, ಏನಂತ ಶ್ಲೋಕ, ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂ ಚ ಯತ್. ನೋಡಿ ಉದ್ವೇಗಕರವಲ್ಲದ, ಯಾರಾದ್ರೂ ನಾವೇನಾದ್ರೂ ಮಾತಾಡ್ಬಿಟ್ರೆ ಯಾರಿಗಾದ್ರೂ ಟೆನ್ಷನ್ ಆಗ್ಬಾರ್ದು. ಕೆಲವರು ಮಾತಾಡಿದ್ರೆ ಉರಿ ಆಗತ್ತೆ ಗೊತ್ತಾ, ಈ ತರ ಅನುಭವ ಆಗಿದ್ಯಾ? ಅವ್ರು ಬಿಟ್ರೆ ಮಾತಾಡ್ತಾರೆ ಅಂದ್ರೆ ಅವರು ಅದರಿಂದ ನಮಗೆ ನೋವಾಗತ್ತೆ, ಬೇಜಾರಾಗತ್ತೆ, ಸಂಕಟ ಆಗತ್ತೆ. ಇಂಥದ್ದನ್ನ ನಾವು ಕಾಣ್ಬೋದು. ಅದಕ್ಕೆ ನೋಡಿ ನಮ್ಮ ಶಾಸ್ತ್ರಗಳಲ್ಲಿ ಹೇಳ್ತಾರೆ, ಸತ್ಯಂ ಬ್ರೂಯಾತ್ ಅಸತ್ಯಂ ನ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ಅಂತ ಹೇಳ್ತಾರೆ. ಯಾರಿಗಾದ್ರೂ ಈ ತರ ಶ್ಲೋಕ ಗೊತ್ತಾ? ಸತ್ಯಂ ಬ್ರೂಯಾತ್ ನೋಡಿ ಇಲ್ಲಿ ಹೇಳ್ತಾರೆ, ಸತ್ಯಂ ಪ್ರಭುಜಿ ಸತ್ಯಂ ಬ್ರೂಯಾತ್ ಪ್ರಿಯಂ ಪ್ರಿಯಂ ಬ್ರೂಯಾತ್ ಬ್ರೂಯಾತ್. ಮಾ ಬ್ರೂಯಾತ್ ಸತ್ಯಂ ಅಪ್ರಿಯಂ. ಏನಂದ್ರೆ ಮಾತಾಜಿ ಸತ್ಯ ಹೇಳಿ. ಸತ್ಯವನ್ನ ಹೇಳ್ಬೇಕು, ಹೌದು ಪ್ರಿಯವಾಗಿ ಹೇಳ್ಬೇಕು, ಹೌದು ಅಪ್ರಿಯವಾದಂತ ಸತ್ಯವನ್ನ ಹೇಳ್ಬಾರ್ದು. ಅಪ್ರಿಯವಾದಂತ ಸತ್ಯವನ್ನ ಹೇಳ್ಬಾರ್ದು ಅನ್ನೋದು ವಿಚಾರ. ಮತ್ತೆ ಸತ್ಯ ಹೇಳ್ಬಾರ್ದಾ ಅಲ್ವಾ? ನೋಡಿ ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್. ನೋಡಿ ಇಲ್ಲಿ ಸ್ಪೀಕ್ ದ ಟ್ರೂತ್, ಇದು ಮನುಸ್ಮೃತಿಯಿಂದ ಇರುವಂಥದ್ದು. ನೋಡಿ ಸತ್ಯವಾದನ್ನ ಹೇಳ್ಬೇಕು, ಆದ್ರೆ ಸತ್ಯವಾದದ್ದು ಎಂತ ಸತ್ಯ ಹೇಳ್ಬೇಕು ಅಂತಂದ್ರೆ ಹಿತಕರವಾದಂತ ಸತ್ಯ ಹೇಳ್ಬೇಕು. ಮತ್ತೆ ಹಿತಕರವಾದಂತ ಅಸತ್ಯನ ಹೇಳ್ಬಾರ್ದು. ನೋಡಿ ಇಲ್ಲಿ ಸಂಸ್ಕೃತ ಶ್ಲೋಕದಲ್ಲಿ ಹೇಳ್ತಾರೆ, ಕಂಪ್ಲೀಟ್ ವರ್ಸ್ ಮನುಸ್ಮೃತಿಯಿಂದ ಇದು. ನೋಡಿ ಇಲ್ಲೇ ಏನ್ ಹೇಳ್ತಾರೆ, ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ಬ್ರೂಯಾನ್ ಬ್ರೂಯಾತ್ ಸತ್ಯಂ ಪ್ರಿಯಂ ಪ್ರಿಯಂ ಚ ನಾನೃತಂ. ನೋಡಿ ಬ್ರೂಯಾದೇಶ್ ದೇಶ ಧರ್ಮ ಸನಾತನ. ಸೇ ವಾಟ್ ಇಸ್ ಟ್ರೂ, ಸೇ ವಾಟ್ ಇಸ್ ಸ್ವೀಟ್. ನೋಡಿ ಸತ್ಯವಾದದ್ದು ಹೇಳ್ಬೇಕು, ಸಿಹಿಯಾಗಿ ಇರುವಂತದ್ದೇ ಹೇಳ್ಬೇಕು. ಹಂಗಂತ ಹೇಳಿ ಸುಳ್ಳಾದಂತ ಸಿಹಿಯಾದಂಥದ್ದು ಹೇಳ್ಬೋದಾ? ಬಟ್ ಡು ನಾಟ್ ಸೇ ವಾಟ್ ಇಸ್ ಟ್ರೂ ಬಟ್ ನಾಟ್ ಸ್ವೀಟ್. ನೋಡಿ ಅದನ್ನೇ ಇಲ್ಲಿ, ನಾರ್ ಸೇ ವಾಟ್ ಇಸ್ ಸ್ವೀಟ್ ಬಟ್ ನಾಟ್ ಟ್ರೂ. ದಿಸ್ ಇಸ್ ದ ಎಟರ್ನಲ್ ಧರ್ಮ. ನೋಡಿ ಎಟರ್ನಲ್ ಧರ್ಮ ಅಂದ್ರೆ ಏನು? ಶಾಶ್ವತವಾದಂತ ಸತ್ಯವನ್ನು ಏನಂటే ಪ್ರಿಯವಾಗಿ ಮಾತಾಡ್ಬೇಕು. ಸತ್ಯವಾದದ್ದನ್ನ ಪ್ರಿಯವಾಗಿ ಹೇಳ್ಬೇಕು, ಪ್ರಿಯವಾದಂಥದ್ದ ಅಸತ್ಯವನ್ನ ಪ್ರಿಯವಾದಂಥದ್ದು ಅಸತ್ಯವನ್ನ ಹೇಳ್ಬಾರ್ದು ಅಂತ. ಅರ್ಥ ಆಗ್ತಿದ್ಯಾ? ನೋಡಿ ಹಂಗೆ ಮಾತಾಡಿದ್ರೆ ಕೆಲವರು ಉರಿಯುತ್ತೆ, ಸಿಟ್ಟು ಬರುತ್ತೆ, ಕೋಪ ಬರುತ್ತೆ, ಅವ್ರಿಗೆ ಆ ತರ ಮಾತಾಡಕ್ಕೆ ಬರಲ್ಲ ಸರಿಯಾಗಿ. ನೋಡಿ ಇದು ಒಂದು ಕಲೆ. ಯಾರಾದ್ರೂ ನೋಡಿ ಸತ್ಯವನ್ನೇ ಹೇಳು, ಅದು ಸತ್ಯ ಹೇಳುವಂಥದ್ದು ಹೆಂಗಿರ್ಬೇಕು ಅಂತಂದ್ರೆ ಅದು ಅದನ್ನ ಕೇಳಿದ್ರೆ ಹಿತವಾಗಿರ್ಬೇಕು ಅಂತ ಹೇಳಿ, ಸತ್ಯವನ್ನ ಹೇಳ್ತೀನಿ ಅಂತ ಹೇಳಿ ಅದನ್ನ ಸುಳ್ಳಾದದ್ದನ್ನ ಹೇಳ್ಬಾರ್ದು. ಅಲ್ಲ, ಸಿಹಿಯಾಗಿದೆ ಅಂತ ಹೇಳಿ ಸುಳ್ಳಾಗಿರುವಂಥದ್ದನ್ನ ಹೇಳ್ಬಾರ್ದು ನೋಡಿ ಅನ್ನುವಂಥದ್ದು ವಿಚಾರ. ನೋಡಿ ಇದು ಶಾಶ್ವತ ಧರ್ಮ. ಇದು ಯಾರಿಗೆ ಈ ತರ ರೂಢಿ ಆಗತ್ತೆ ಅಂತಂದ್ರೆ, ಯಾರು ಮಾತಿನ ತಪಸ್ಸು ಇರ್ತಾರೋ, ನಾಲ್ಗೆಯನ್ನ ನೋಡಿ ಭಗವಂತನ ಸೇವೆಯಲ್ಲಿ ದುಡಿಸಿರ್ತಾರೋ, ನೋಡಿ ಇಂಥದ್ದು. ಯಾರಾದ್ರೂ ಕೆಲವು ಉದಾಹರಣೆಗಳು ಹೇಳ್ತೀರಾ ನಿಮ್ಮ ಅನುಭವದಲ್ಲಿ? ಸತ್ಯ ಹೇಳಿದ್ರು ಆದ್ರೆ ತುಂಬಾ ನೋವಾಯ್ತು ಅನ್ನುವಂಥದ್ದು, ಅದರ ಅನುಭವ ಆಗಿದೆಯಾ? ಸತ್ಯ ಹೇಳಿದ್ರು ಆದ್ರೆ ತುಂಬಾ ನೋವಾಯ್ತು, ಈ ತರದ ಉದಾಹರಣೆ ಯಾರಾದ್ರೂ? ಅಂದ್ರೆ ಪರ್ಷಿತ್ ಮಹಾರಾಜರಿಗೆ ಸತ್ಯವನ್ನೇ ಹೇಳ್ತಾರೆ ಪ್ರಭು, 7 ದಿನದಲ್ಲಿ ಸಾವಿದೆ ಅಂತ, ಆದ್ರೆ ನೋವಾಗುತ್ತೆ. ನಿಮ್ಗೆ ಆದಂತ ಅನುಭವ ಏನಾದ್ರು ಇದೆಯಾ? ನಮ್ಗ ಪ್ರಭು ಅಂದ್ರೆ ನನ್ ಒಂದ್ಸರಿ ಜಗಳ ಆಗಿತ್ತು ಪ್ರಭುಜಿ, ನಂಗೆ ನನ್ನ ಫ್ರೆಂಡಿಗೆ. ಅವಾಗ ಅವಳು ನನ್ ತಪ್ಪೇನಿದೆ ಅಂತ ತುಂಬಾ ಹಾರ್ಷಾಗಿ ಹೇಳಿದ್ಲು ಪ್ರಭುಜಿ. ಹೌದು, ಇದು ತುಂಬಾ ನಿಜನೇ ಹೇಳಿದ್ದು, ಹಾರ್ಷ.
ನೋಡಿ ತುಂಬಾ ಹರ್ಟ್ ಆಗತ್ತೆ. ನಾವೇನೋ ತಪ್ಪು ಮಾಡಿರ್ತೀರಿ, ತಪ್ಪು ಮಾಡಿರೋದು ನಿಜನೇ. ತಪ್ಪು ಮಾಡಿರೋದ ನಿಜವನ್ನ ನಮಗೆ ಬಂದು ನೇರಕ್ಕೆ ನೇರ ಹೇಳಿದ್ರೆ ನಮಗೆ ಹರ್ಟ್ ಆಗತ್ತೆ, ನಮ್ಮ ಈಗೋ, ನಮ್ಮ ಅಹಂಕಾರಕ್ಕೆ. ನೋಡಿ ಕೆಲವು ಸತಿ ಕನ್ನಡದಲ್ಲಿ ಗಾದೆ ಹೇಳ್ತಾರೆ ನೋಡಿ, ಕುಂಬಳಕಾಯಿ ಕಳ್ಳ ಅಂದ್ರೆ ಎಗಲ್ ಮುಟ್ಕೊಂಡು ನೋಡ್ಕೊಂಡಂತೆ ಅಂತ. ಅಲ್ವಾ? ನೋಡಿ ಕೆಲವು ಸತಿ ನನ್ನ ಕಲೀಗ್ ಪ್ರೊಫೆಸರ್ ಒಬ್ರು ಕೋವಿಡ್ ಟೈಮಲ್ಲಿ ಹಾಸ್ಪಿಟಲೈಸ್ ಆಗಿದ್ರು. ಆ ಡಾಕ್ಟರ್ ಬಂದು ಅವ್ರಿಗೆ ಹೇಳ್ತಾರೆ, ನೋಡಿ ಕೋವಿಡ್ ಹಾಸ್ಪಿಟ್ಲಲ್ಲಿ ನಿಮ್ ಕೋವಿಡ್ ಹೆಂಗಿತ್ತು ಅಂತ ಗೊತ್ತು, ನೀವು ಬದುಕೋ ಭರವಸೆ ಇಲ್ಲ ಅಂತ ಬಂದು ಹೇಳ್ತಾರೆ. ಅರ್ಥ ಆಯ್ತಾ ನಾ ಹೇಳಿದ್ದು? ನೀವು ಅಂತ ಬಂದು ಹೇಳ್ತಾರೆ. ಹಿಂಗ್ ಹೇಳ್ಬೋದಾ ಡಾಕ್ಟರ್ ಬಂದು? ಹೇಳ್ಬೇಕಾಗತ್ತೆ ಪ್ರಭುಜಿ. ಹೇಳ್ಬಾರ್ದು, ಆದ್ರೆ ಹೇಳ್ತಾರೆ. ಸಂದರ್ಭ ಹೇಳ್ಬೇಕಾಗತ್ತೆ, ಇಲ್ಲಾಂದ್ರೆ ಅವರು ಅದಕ್ಕೆ ಅಂತ ಪ್ರಿಕಾಷನ್ ತಗೊಳ್ಳೋದಿಲ್ಲ ಅಲ್ಲ ಪ್ರಭುಜಿ, ಹೇಳ್ಬೇಕಾಗತ್ತೆ. ಆಕ್ಚುಲಿ ಹೇಳ್ಬಾರ್ದು ಮಾತಾಡಿ. ಆಕ್ಚುಲಿ ಅವರು ನೋಡಿ ಡಾಕ್ಟರ್ ಬಂದು ಹೇಳ್ತಿದ್ದಾರೆ, ನೀವು ಉಳಿಯಲ್ಲ, ನೀವು ಸತ್ತೋಗ್ತೀರಿ ಅಂತ ಹೇಳ್ತಿದ್ದಾರೆ. ನೋಡಿ ಇದು ಒಳ್ಳೆ ಡಾಕ್ಟರ್ ಮಾತಲ್ಲ ಇದು. ಇದು ನಿಜನೇ. ಪೇರೆಂಟ್ಸ್ ಹೇಳ್ಬೇಕು ಪ್ರಭು. ಪೇರೆಂಟ್ಸ್ ಅಲ್ಲ, ಅವ್ರಿಗೆ 58-60 ವರ್ಷ ಮಾತಾಜಿ. ಪೇರೆಂಟ್ಸ್ಗೆ ಹೇಳೋದಲ್ಲ ಅಲ್ವಾ, ನೇರವಾಗಿ ಅವ್ರಿಗೆ ಹೇಳ್ತಿದ್ದಾರೆ. ನೋಡಿ ಹೇಳೋಕ್ ಒಂದ್ ರೀತಿ ಇರುತ್ತೆ, ಹೇಳೋದಕ್ಕೆ ಒಂದ್ ರೀತಿ ಇರುತ್ತೆ. ಅವ್ರಿಗೆ ಸ್ವಲ್ಪ ಹೋಪ್ ಕೊಟ್ರೆ ಅವ್ರು ಬದುಕುವಂತ ಚಾನ್ಸಸ್ ಇರುತ್ತೆ. ವೆರಿ ಗುಡ್ ಮಾತಾಜಿ. ನೋಡಿ ಇದು ಒಳ್ಳೆ ಡಾಕ್ಟರ್ ಲಕ್ಷಣ ಇದು. ನೋಡಿ ಸಾಯ್ತಿರೋನ್ಗೆ ನೇರವಾಗಿ ಬಂದು ನೀನ್ ಸತ್ತೋಗ್ತೀಯಾ ಅಂತ ಇದ್ದಕ್ಕಿದ್ದಂಗೆ ಗಾಬರಿಯಿಂದ ಹೇಳಿದ್ರೆ ನೋಡಿ ಆತ ಏನಾಗ್ತಾನೆ ಆತ. ನೋಡಿ ಅವರು ಏನ್ ಮಾಡಿದ್ರು, ಇಮಿಡಿಯೇಟ್ ಆಗಿ ಅವರು ಒಂದು ಪೆನ್ನು ಪೇಪರ್ ತರಿಸ್ಕೊಂಡು ಅವ್ರಿಗೆ ಯಾರಿಗೆಲ್ಲ ಇವ್ರು ದುಡ್ಡು ಕೊಟ್ಟಿದ್ರು, ಇವ್ರಿಗೆ ಯಾರೆಲ್ಲ ಏನ್ ಕೊಟ್ಟಿದ್ರು, ಅವ್ರ ಆಸ್ತಿ ಅವ್ರದ್ದು ಏನೇನು ಎಲ್ಲ ಡೀಟೇಲ್ ಬರೆದು ಇಟ್ಟು ಮನೆಯವ್ರಿಗೆ ವಾಟ್ಸಪ್ ಮಾಡಿಸಿದ್ರು. ಅವ್ರ ಮನೆಯವ್ರಿಗೆ ಇನ್ನೂ ಟೆನ್ಷನ್, ಅಯ್ಯೋ ಯಾಕೆ ಇದೆಲ್ಲ ಬರೆದ್ರು ಹಿಂಗೆಲ್ಲ ಅಂತೇಳಿ. ನೋಡಿ ಆಮೇಲೆ ಅವ್ರು ಸಾಯ್ಲಿಲ್ಲ. ನೋಡಿ ದೇವ್ರ ದಯೆ. ನೋಡಿ ಅವರು ನೋಡಿ ಜೀವಂತವಾಗಿ ಹಾಸ್ಪಿಟ್ಲಿಂದ ಆಚೆ ಬಂದ್ರು. ನೋಡಿ ಇವತ್ತು ಬಹಳ ಚೆನ್ನಾಗಿದ್ದಾರೆ, ದೊಡ್ಡ ಪೋಸ್ಟ್ ಪೊಸಿಷನ್ ಅಲ್ಲಿ ಇದ್ದಾರೆ. ನಾನು ಹೆಚ್ಚಿನ ವಿವರ ಹೇಳಕ್ಕಾಗಲ್ಲ. ನೋಡಿ ಹಿಂಗೆ ಹೇಳೋವಂಥದ್ದನ್ನ, ಕಟುವಾಗಿರೋಂಥದ್ದು ಕೆಲವೆಲ್ಲ ಹೇಳ್ಬಾರ್ದು, ಹೆಂಗ್ ಹೇಳ್ಬೇಕು ಅಂತ ನೋಡ್ಕೊಂಡು ಹೇಳ್ಬೇಕು. ಇದನ್ನೇ ರಾಮಾಯಣದಲ್ಲಿ ತುಂಬಾ ಚೆನ್ನಾಗಿ ನೋಡಿ ಈ ವಿವರ ಬರುತ್ತೆ. ವಿಶೇಷವಾಗಿ ರಾಮ ಕಾಡಿಗೆ ಹೋಗ್ಬೇಕು ಅನ್ನುವಂಥ ಸಂದರ್ಭಗಳು, ನೋಡಿ ಕೆಲವು ಎಲ್ಲ ಕೆಟ್ಟ ಘಟನೆಗಳು ನೋಡಿ ರಾಮಾಯಣದಲ್ಲಿ, ಮಹಾಭಾರತದಲ್ಲಿ. ನೋಡಿ ಇದು ಒಂದು ಬುದ್ಧಿವಂತಿಕೆತನ. ಸತ್ಯವನ್ನ ಹೇಳೋದಕ್ಕೂ ಕೂಡ ನೋಡಿ ಹೇಳೋ ರೀತಿ ಕೂಡ ಮುಖ್ಯ ಆಗತ್ತೆ. ನೋಡಿ ನೇರವಾಗಿ ಕೆಲವೆಲ್ಲನೂ ಕಟುವಾದ ಸತ್ಯವನ್ನು ಬಂದು ಹೇಳಿದ್ರೆ ನೋಡಿ ಕೆಲವು ಸತಿ ಕಷ್ಟ ಆಗುತ್ತೆ, ನೋಡಿ ತಪ್ಪಾಗುತ್ತೆ. ನೀವೇ ಹೇಳಿ, ಉದಾಹರಣೆಗೆ ನೋಡಿ ನಿಮ್ಮ ಫ್ರೆಂಡ್ ಒಬ್ಬ ಇರ್ತಾನೆ ಅಂದ್ಕೊಳ್ಳಿ, ತುಂಬಾ ಕುರೂಪವಾಗಿರ್ತಾನೆ ಅಂದ್ಕೊಳ್ಳಿ. ದಾರಿಲಿ ಹೋಗ್ತಿರ್ತೀರಿ, ಅವನಿಗೆ ಎದುರಿಗೆ ಬಂದವನು ಹೇಳ್ತಾನೆ, ನೀನ್ ತುಂಬಾ ಕುರೂಪವಾಗಿದೀಯಾ. ಅದು ಸತ್ಯನೇ, ಹಂಗ ಹೇಳ್ಬೋದಾ? ಹೇಳ್ಬಾರ್ದು. ಇಲ್ಲ ಹೇಳ್ಬಾರ್ದು. ಹಾಗೆ ಯಾರು ಹೇಳೋದಿಲ್ಲಲ್ಲ ಪ್ರಭುಜಿ, ಹಂಗೆಲ್ಲ ಹೇಳ್ತಾರೆ. ಕೆಲವರು ನೋವಾಗ್ಲಿ ಅಂತಾನೆ ಹೇಳ್ತಾನೆ ಇರ್ತಾರೆ ಪ್ರಭು. ಹೇಳಲ್ಲ ಹಾಗೆಲ್ಲ ಅಂತ ಹೇಳ್ಬೇಡಿ ಅಂತ ಹೇಳಿದ್ರು ಹೇಳ್ತಾನೆ ಇರ್ತಾರೆ. ಹೇಳ್ತಾನೆ ಇರ್ತಾರೆ. ಮೇಲೆ ಕೋಪ ಮಾಡ್ಕೊತಾರೆ ಫಸ್ಟ್. ಹೇಳ್ತಾರೆ ನೋಡಿ. ಹಿಂಗೆ ನನ್ನ ಸಹೋದ್ಯೋಗಿ ಒಬ್ರು ನೋಡಿ ಅವ್ರ ಮಗುವನ್ನ ಕಳ್ಕೊಂಡಿದ್ರು. ನೋಡಿ ಆಕ್ಸಿಡೆಂಟ್ ಆಗಿ ಅವ್ರ ಮಗು ತೀರ್ಕೊಂಡಿತ್ತು. ಅವ್ರಿಗೆ ಸುಮ್ನೆ ಕೂತು ಅವ್ರ ಪಾಡು ಕೆಲಸ ಮಾಡ್ತಿದ್ರೆ ಬೇರೆಯವ್ರು ಬಂದು ಅವ್ರ ಹತ್ರ ಮಾತಾಡ್ಬೇಕಲ್ವಾ, ಇದನ್ನೇ ಕೆದಕೋದು. ಗಾಯ ನೋಡಿ, ಗಾಯದ ಮೇಲೆ ಮತ್ತೆ ಅದನ್ನೇ ವಿಚಾರ ತೆಗೆಯೋದು, ಅವ್ರನ್ನ ಅಳಿಸೋದು. ನೋಡಿ ಹಿಂಗೆ ಕೂಡ ಆಗ್ತವೆ ಕೆಲವು ಸತಿ. ನೋಡಿ ಈ ತರದೆಲ್ಲನೂ ಕೂಡ ವಿಚಿತ್ರಗಳು ನಡೀತವೆ. ಅದಕ್ಕೋಸ್ಕರ ಎಕ್ಸ್ಟ್ರಾ ಕೇರ್ಫುಲ್ ಆಗಿರ್ಬೇಕು. ವಿಶೇಷವಾಗಿ ಭಕ್ತರು ನೋಡಿ, ಭಕ್ತಿಯಲ್ಲಿ ಇದ್ದವಾಗ್ಲೂ ಕೂಡ ವೈಷ್ಣವರಲ್ಲಿ ಮಧ್ಯದಲ್ಲಿ ವೈಷ್ಣವ ಸದಾಚಾರದಲ್ಲಿ ಹೇಳ್ತಾರೆ, ನಿಮ್ಗಿಂತಲೂ ನೋಡಿ ಹಿರಿಯ ಭಕ್ತರು ಯಾರೋ ಏನೋ ಒಂದು ಸಂದರ್ಭದಲ್ಲಿ ನೋಡಿ ವೈಷ್ಣವ ಸದಾಚಾರಕ್ಕೆ ವಿರುದ್ಧವಾಗಿ ಮಾಡ್ತಿರ್ತಾರೆ. ಈಗ ಕಿರಿಯ ಭಕ್ತರಾದಂಥವ್ರು ನಾವು ಹೋಗಿ ಹಿರಿಯ ಭಕ್ತರಿಗೆ ನೇರ ಹೋಗಿ ಕರೆಕ್ಟ್ ಮಾಡ್ಬೋದು ಅವ್ರನ್ನ?
ಆಗಲ್ಲ ಇಲ್ಲ ಪ್ರಭು, ಇಲ್ಲ ಪ್ರಭುಜಿ ಹೇಳಕ್ಕಾಗಲ್ಲ. ವೈಷ್ಣವ ಸದಾಚಾರ ಅಪರಾಧ. ಹೇಳ್ಕೊಡತ್ತಾ, ವೈಷ್ಣವ ಸದಾಚಾರ ಹೇಳುತ್ತಾ ಹೋಗಿ ನೀವು ಅವ್ರನ್ನ ತಿದ್ದಿ ಕರೆಕ್ಟ್ ಮಾಡಿ ಅಂತ. ಇಲ್ಲ ಪ್ರಭು. ನಾವು ಅಥಾರಿಟಿ ಹೇಳ್ಬೋದು, ನಾವು ಹೇಳ್ಬಾರ್ದು. ಅಥಾರಿಟಿ ಅವರೇ ಹೇಳ್ಬೋದು. ಹೇಳಪ್ಪ. ಅಥಾರಿಟಿ ಗಮನಕ್ಕೆ ಬೇಕಿದ್ರೆ ತರಬಹುದು. ತರ್ಬೋದು ಅಷ್ಟೇ. ತುಂಬಾ ಟೆಂಪಲ್ ಪ್ರೆಸಿಡೆಂಟ್ ಏನಾದ್ರೂ ಹೇಳ್ಬೋದು ಪ್ರಭು. ನೋಡಿ, ಗಂಭೀರವಾಗಿರುವಂತವುಗಳಿದ್ರೆ ಸೂಕ್ತವಾದವರಿಗೆ ರಿಪೋರ್ಟ್ ಮಾಡ್ಬೋದು. ಎಲ್ಲಾನು ಕಂಪ್ಲೇಂಟ್ ಕೊಟ್ಕೊಂಡಿರ್ಬೇಕಾಗಿಲ್ಲ. ಅದಕ್ಕೆ ನಮ್ಮ ಅಣ್ಣ ಬಸವಣ್ಣವರು ವಚನಕಾರರು ತುಂಬಾ ಚೆನ್ನಾಗಿ ಹೇಳ್ತಾರೆ. ಏನ್ ಹೇಳ್ತಾರೆ ಈ ಸಂದರ್ಭ? ನೀ ಯಾಕೆ ತಿದ್ದಿಲ್ಲ ಅದಲ್ಲ ಪ್ರಭುಜಿ. ವೆರಿ ಗುಡ್ ಮಾತಾಜಿ. ಲೋಕದ ಡೊಂಕ ನೀವೇಕೆ ತೆದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ಅಂತ ಹೇಳ್ತಾರೆ ಅವರು. ಇದೊಂದು ಒಳ್ಳೆ ಸಂದೇಶ ಆಕ್ಚುಲಿ ಸಮಾಜಕ್ಕೆ, ನಮಗೆ ಆಧ್ಯಾತ್ಮಿಕದಲ್ಲಿರೋರ್ಗೆ, ಲೌಕಿಕವಾಗಿರೋರ್ಗೆ ಎಲ್ಲರಿಗೂ ಕೂಡ ಇದು ಎಲ್ಲಾ. ನೋಡಿ, ಇದನ್ನೇ ಈ ಶ್ಲೋಕದಲ್ಲಿ ಹೇಳಿದ್ದು ಯಾವುದು? ಮನುಸ್ಮೃತಿಯಲ್ಲಿ ಸತ್ಯಂ ಬ್ರೂಯಾತ್ ಅಸತ್ಯಂ ನ ಬ್ರೂಯಾತ್, ಪ್ರಿಯಂ ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್. ಮೊದಲನೇದು ಸತ್ಯವಾದದ್ದು ಹೇಳಿ, ಎರಡನೇ ಮಾತೇನು? ಪ್ರಿಯವಾದದ್ದು ಹೇಳಿ. ನೋಡಿ, ಅಪ್ರಿಯವಾದ ಸತ್ಯವನ್ನ ನೋಡಿ ನೋಡಿ ಹೇಳ್ಬೇಡಿ, ಮತ್ತೆ ಸಿಹಿಯಾದಂತ ಸುಳ್ಳನ್ನು ಕೂಡ ಹೇಳ್ಬೇಡಿ ಅನ್ನೋದು. ನೋಡಿ, ಎಲ್ಲಾನು ಕೂಡ ಮುಖ್ಯ. ಈಗ ಹೇಳಿದ್ವಲ್ಲ ನೋಡಿ, ಅದನ್ನೇ ಮಾತಾಡುವಂಥದ್ದು. ನಾವು ನೋಡಿ, ಯಾರೋ ಒಬ್ಬ ಹೇಳ್ತಾನೆ, ಏನು, ನಾನು ನಿನ್ಗೇನೋ ಒಂದು ವಿಷಯ ಹೇಳ್ಬೇಕು ಅನ್ಕೊಂಡಿದೀನಿ ಅಂತಾನೆ. ಹೌದಾ? ಅದು ಕೆಲವು ನಾವು ಈಗ ಚೆಕ್ ಅಂಡ್ ಬ್ಯಾಲೆನ್ಸ್ ಹಾಕ್ಬೇಕಾಗುತ್ತೆ. ಈಗ ಯಾರೋ ಒಬ್ಬ ಬಂದು ಹೇಳಕ್ಕೆ ಬರ್ತಾನೆ, ನಾನು ನಿನ್ಗೇನೋ ಒಂದು ಹೇಳ್ಬೇಕು ಬಂದಿದ್ದೀನಿ ನೋಡ. ಈಗ ನಾವು ಚೆಕ್ ಅಂಡ್ ಬ್ಯಾಲೆನ್ಸ್ ಏನದು ಆ ಮಾತು. ಜನರಲಿ ಅದ್ರ ಏನಾದ್ರೂ ಉಪಯೋಗ ಇದೆಯಾ ನನ್ಗೆ ಅಂತ ಕೇಳ್ತಾರೆ. ವೆರಿ ಗುಡ್. ಅಲ್ಲೇ ಬೇಡ ಅಂತ ಹೇಳ್ಬೇಕು. ಮತ್ತೆ ಅದು ಬೇಡ ಇದು. ಸತ್ಯವಾದದ್ದ ಅಂತ ಕೇಳ್ಬೇಕು. ಅದನ್ನು ತಪ್ಪ. ಅದಕ್ಕೆ ನಮ್ಗೆ ಅನ್ವಯಿಸುತ್ತಾ ಅಂತ ಕೇಳ್ಕೋಬೇಕು ಪ್ರಭು. ಅನ್ವಯಿಸುತ್ತಾ ಅಂತ ಕೇಳ್ಬೇಕು. ಫಸ್ಟ್ ಸತ್ಯವಾದದ್ದ ಇದು ಕನ್ಫರ್ಮ್ ಅಂತ ಕೇಳ್ಬೇಕು. ಕನ್ಫರ್ಮ್ ಆದ್ರೆ ಅದು ಕನ್ಫರ್ಮ್ ಆಯ್ತು ಅಂತಂದ್ರೆ ಅದನ್ನಿಂದ ನನಗೇನಾದ್ರೂ ಪ್ರಯೋಜನ ಇದೆಯಾ ಅಂತ ಕೇಳ್ಬೇಕು. ನೋಡಿ, ಈ ತರದ್ದು ಪ್ರಶ್ನೆ ಕೇಳಿ ಆಮೇಲೆ ಅದನ್ನು ಒಪ್ಕೋಬೇಕು. ಇಲ್ಲಿದ್ರೆ ಟಮಟೆ ಕಿವಿ ಅಂತ ಕೇಳಿರ್ತೀರಾ ಅಲ್ವಾ? ಯಾರೇನ್ ಹೇಳಿದ್ರೇನೋ ಕೂಡ ಒಪ್ಕೊಳ್ಳುವಂಥದ್ದು ಟಮಟೆ ಕಿವಿ. ನೋಡಿ, ಯಾರು ಏನಾದ್ರೂ ಬಂದು ಹೇಳಿ ಒಪ್ಕೊಳ್ಳೋದು. ಅದಂಗ ಉದ್ವೇಗಕ್ಕೊಳಗಾಗ್ಬಿಡೋದು. ನೋಡಿ, ಹಂಗೆ ನಾವು ಹೇಳೋದು ಆಗ್ಲಿ, ನಾವು ಕೇಳೋದು ಆಗ್ಲಿ, ನೋಡಿ ಅದು ಹೆಂಗಿರ್ಬೇಕು? ಅನುದ್ವೇಗಕರಂ. ಇನ್ನೊಬ್ಬರನ್ನ ಡಿಸ್ಟರ್ಬ್ ಮಾಡಬಾರ್ದು, ಉದ್ವೇಗವನ್ನ ಜಾಸ್ತಿ ಮಾಡಬಾರ್ದು. ನೋಡಿ, ಹೇಳೋದನ್ಗೆ ಹೆಂಗ್ ಹೇಳ್ಬೇಕು ಅಂತ ಹೇಳಿ ನೋಡಿ, ರಾಮಾಯಣದಲ್ಲಿ, ಮಹಾಭಾರತದಲ್ಲಿ ಮತ್ತೆ ಕೇಳುವಂಥವ್ರು ನೋಡಿ ಬಹಳ ಚೆನ್ನಾಗಿ ಹೇಳುವಂತ ರೀತಿಗಳಿದಾವೆ. ನೋಡಿ, ಕೆಲವರೆಲ್ಲನು ಅದನ್ನೇ ಹೇಳುವಂಥದ್ದನ್ನೇ ನೋಡಿ ಕಾವ್ಯ ಕಟ್ಟೆ ಹೇಳ್ತಾರೆ. ಮೊನ್ನೆ ಸುಂದರ ನಿತ್ಯಾನಂದ ಪ್ರಭುಜಿಯವರು ಅವರ ಮೊನ್ನೆ ಕ್ಲಾಸ್ ಹೇಳ್ತಿದ್ರು, ಯಾರಿಗಾದ್ರೂ ಜ್ಞಾಪಕ ಇದೆಯಾ? ಸಂಸ್ಕೃತ ಪದಕ್ಕೆ 3 ಅರ್ಥಗಳು ಬರ್ತವೆ ಅಂತ ಜ್ಞಾಪಕ ಇದೆಯಾ? ಮತ್ತೆ ಏನೇನು ವಾಕ್ಯಾರ್ಥ ನೋಡಿ. ಅವರು ಸಿಂಹವು ಕಾಡಿಗೆ ಹೋಯಿತು ಅನ್ನೋದ್ರ ಉದಾಹರಣೆ ತಗೊಂಡು ಹೇಳಿದ್ರು. ಸಿಂಹವು ಕಾಡಿಗೆ ಹೋಯಿತು ಹೇಳ್ತೀರಾ ಯಾರಾದ್ರೂ? ಇದನ್ನ ವಾಕ್ಯಾರ್ಥ ಏನು? ಒಂದ್ ಸಿಂಹ ಇತ್ತು, ಸಿಂಹ ಕಾಡಿಗೆ ಹೋಗಿರುತ್ತೆ, ಬೇಟೆಗೆ ಕಾಡಿಗೆ. ಹೇಳಿ ಮಾತಾಜಿ. ವಾಚ್ಯಾರ್ಥ, ಲಕ್ಷ್ಯಾರ್ಥ, ಕಾವ್ಯಾರ್ಥ ಅಂತ ಹೇಳಿದ್ರು ಪ್ರಭು. ವಾಚ್ಯಾರ್ಥ ಅಂದ್ರೆ ಯಾರು ಓದಿದ್ರು ಅದು ಅರ್ಥ ಆಗುತ್ತೆ. ಲಕ್ಷ್ಯಾರ್ಥ ಅಂದ್ರೆ ಓದಿದ್ದ ತಕ್ಷಣ ಅದು ಅರ್ಥ ಆಗದೆ ಇರೋದು. ಮತ್ತೆ ಕಾವ್ಯಾರ್ಥ ಅಂದ್ರೆ ಕವಿತೆ ಅರ್ಥ ಅಂದ್ರೆ ಮಾಡಿ ಆ ಕವಿತೆ ಅರ್ಥ ಮಾಡ್ಕೊಳ್ಳಕ್ಕೆ ಟ್ಯಾಲೆಂಟ್ ಬೇಕು ಅಂತ ಹೇಳಿರ್ತಾರೆ ಪ್ರಭು. ಅವ್ರು ಏನ್ ಹೇಳಿದ್ರು ಅಂದ್ರೆ, ವಾಕ್ಯಾರ್ಥ ಅಂದ್ರೆ ಬೇಟೆಗೆ ಸಿಂಹವು ಕಾಡಿಗೆ ಹೋಯಿತು, ಇದು ವಾಕ್ಯಾರ್ಥ. ಇದು ಒಂದು ಸಿಂಹ, 4 ಕಾಲಿನ ಪ್ರಾಣಿ, ಅದು ಬೇಟೆ ಆಡೋಕೆ ಕಾಡಿನ ಒಳಗಡೆ ಹೋಯ್ತು ಅಂತ, ಇದು ವಾಕ್ಯಾರ್ಥ. ಇದು ಎಕ್ಸಾಕ್ಟ್ಲಿ ಆಸ್ ಇಟ್ ಇಸ್. ನೋಡಿ, ಅದನ್ನ ಇನ್ನೊಬ್ಬನಿಗೆ ಹೋಲಿಸೋದು. ನೋಡಿ, ಒಬ್ಬ ರಾಜ ಬೇಟೆಗೆ ಕಾಡು ಒಳಗಡೆ ಹೋದ ಅಂತ ಹೇಳೋದಕ್ಕೆ ಅಲ್ಲಿ ರಾಜ ಅಂತೆಲ್ಲ ಹೇಳಲ್ಲ, ಆತನಿಗೆ ಹೋಲಿಕೆ ಮಾಡಿರ್ತಾರೆ, ಸಿಂಹಕ್ಕೆ ಹೋಲಿಸಿರ್ತಾರೆ. ಆತ ಕಾಡು ಒಳಗಡೆ ಬೇಟೆ ಆಡೋದಕ್ಕೆ ಹೋದ ಅಂತ ಹೇಳೋದಕ್ಕೋಸ್ಕರ
ನೋಡಿ ಈ ತರ ಹೇಳೋದು. ಅದನ್ನ ರಾಜ ಅಂತ ರೂಪಕಾಲಂಕಾರ ಅಂತ ಅರ್ಥ. ರೂಪಕಾಲಂಕಾರ ನೋಡಿ, ಆ ರಾಜನೇ ಸಿಂಹ. ನೋಡ ಆತನು ಓದದ್ದು ಯುದ್ಧಕ್ಕೆ ಹೋಗ್ತಾನಲ್ಲ, ನೋಡಿ ಅದನ್ನ ಬೇಟೆ ಆಡಕ್ ಹೋದ ಅಂತ ಹೇಳೋದು. ನೋಡಿ ಅದು ಮೂಲ ಅರ್ಥ ಒಂದು, ನೋಡಿ ಇಲ್ಲ ಇಲ್ಲಿ ಕಾವ್ಯ ಅರ್ಥ ಒಂದು. ನೋಡಿ ಈ ತರದ್ದು ವಿಚಿತ್ರ. ನಮ್ಮ ಒಂದು ಸಂಸ್ಕೃತ ವಾಕ್ಯಕ್ಕೆ 3 ತರ ಅರ್ಥ ಬರುತ್ತೆ ಅನ್ನೋದು. ನೋಡಿ ಈ ತರ ನಾನೇನ್ ಹೇಳಕ್ ಪ್ರಯತ್ನ ಮಾಡ್ತಿದ್ದೀನಿ ಅಂದ್ರೆ, ಕೆಲವೊಂದನ್ನ ಸತ್ಯವಾದದ್ದನ್ನ, ಕೆಲವೊಂದು ವಿಷಯಗಳನ್ನ ಸಾಂದರ್ಭಿಕವಾಗಿ ಹೆಂಗೆ ಹೇಳೋದು ಅನ್ನೋದು ಕೂಡ ಒಂದು ಕಲೆ. ನೋಡಿ ಒಂದು ಕಲೆ. ರೂಪಾದ್ರು ನೋಡಿ ಇಂಟರ್ವ್ಯೂಸ್ ಕೊಡ್ತಿದ್ರು. ನೋಡಿ ಕೆಲವು ಸತಿ ನೇರ ಕೇಳ್ತಿದ್ರು, ರಾಸ್ಕಲ್ಸ್ ಅಂತ ಬೈತಿದ್ರು. ನೋಡಿ ಕೆಲವು ಸತಿ ನೋಡಿ ಅದನ್ನ ಬೇರೆ ತರ ಹೇಳ್ತಿದ್ರು. ನೋಡಿ ಅದೊಂದು ಕಲೆ. ನೋಡಿ ರೂಪಾದ್ರು ಇಂಟರ್ವ್ಯೂಗಳನ್ನ ಹೆಂಗೆ ಎದುರಿಸ್ತಿದ್ರು ಪ್ರೆಸ್ ಅವ್ರನ್ನ, ರಿಪೋರ್ಟರ್ಸ್ಗೆ. ಅದನ್ನ ನೋಡಿದ್ರೆ ಹೆಂಗಪ್ಪ ಅವ್ರ ಪದಗಳು ಬರ್ತವೆ ನೋಡಿ. ಹೇಳ್ಬೇಕು ನೋಡಿ, ಅವ್ರು ಹೇಳ್ತಾರೆ, ರೂಪಾದ್ರು ಒಂದು ಹೇಳ್ತಾರೆ, ನೀವು ಅವ್ರ ಪ್ರೆಸ್ ಅವ್ರು ಕೇಳ್ತಾರೆ, ಯಾಕೆ ನೀವು ಇಂಗ್ಲೆಂಡಿಗೆ ಬಂದಿದ್ದೀರಿ, ಲಂಡನ್ಗೆ ಯಾಕೆ ಬಂದಿದ್ದೀರಿ ಅಂತ ಕೇಳ್ತಾರೆ. ರೂಪಾದ್ರು ಅದಕ್ಕೆ ಏನ್ ಹೇಳ್ತಾರೆ, ಯಾಕೆ ಲಂಡನ್ಗೆ ಬಂದಿದ್ದೀನಿ ಅಂದ್ರೆ ಏನಂತ ಹೇಳ್ತಾರೆ, ನೀವು ಅಮೂಲ್ಯವಾದದ್ದೆಲ್ಲವನ್ನು ತಗೊಂಡೋಗಿದ್ರಿ, ತುಂಬಾ ಅಮೂಲ್ಯವಾಗಿರೋದು ತಗೊಂಡು ಅದಕ್ಕೆ ನಾನು ಅಂತ ಹೇಳ್ತಾರೆ. ಹೋಮ್ ಡೆಲಿವರಿ ಕೊಡಕ್ಕೆ ಮೊನ್ನೆ ಕ್ಲಾಸಲ್ಲಿ ಹೇಳ್ತಿದ್ರಲ್ಲ, ಇದನ್ನ ಯಾರು ಹೇಳಿದ್ರು, ನೀವೇನೋ ಬಹಳ ಮುಖ್ಯವಾದದ್ದು ಎಲ್ಲ ಲೂಟಿ ಮಾಡ್ಕೊಂಡು ಹೋದ್ರಿ, 200-300 ವರ್ಷ ಎಲ್ಲ ತಗೊಂಡೋದ್ರಿ ನೀವು. ವಜ್ರ, ವೈಡೂರ್ಯ, ಮಾಣಿಕ್ಯ, ಮುತ್ತು, ನೋಡು ಕೊಹಿನೂರು ವಜ್ರ ಎಲ್ಲ ತಗೊಂಡೋಗ್ರಿ. ಹೆಂಗೆ ಲೂಟಿ ಮಾಡಿದ್ರು ಅಂದ್ರೆ, ಭಾರತದ ನೋಡಿ ಉತ್ಪನ್ನ GDP 24% ಇತ್ತು ಬ್ರಿಟಿಷರು ಬರಕ್ ಮೊದಲು. ಇಡೀ ವಿಶ್ವದ ಉತ್ಪಾದನೆಯಲ್ಲಿ ಭಾರತದ್ದೇ 25%, ಕಾಲ್ ಭಾಗ. ಹಂಗಿದ್ದದನ್ನ ಏನೂ ಇಲ್ಲದೆ ತರ ಮಾಡಿ ಹೋಗ್ಬಿಟ್ರು. 1946 ಸಂದರ್ಭದಲ್ಲಿ ನೋಡ, ಆ ಬೆಂಗಾಲ್ ಬರಗಾಲ ಬರುತ್ತೆ, ಜನ ಸಾಯ್ತಾರೆ, ನೋಡಿ ವಿಭಾಗ ಆಗತ್ತೆ. ಒಂದು ಹಡಗು ಅಮೆರಿಕಾದಿಂದನೋ ಬೇರೆ ದೇಶಗಳಿಂದನೋ ಹಡಗಲ್ಲಿ ಅಕ್ಕಿ ಬೇಳೆಯನ್ನು ತರೋದು, ಜನಗಳಿಗೆ ಬಾಯಿಗೆ ಇಡೋದು. ಅಂದ್ರೆ ಫುಡ್ ಫ್ರಮ್ ಶಿಪ್ ಟು ಮೌತ್ ಅಂತ ಹೇಳ್ತಾರೆ ನೋಡಿ. ಅವ್ರು ಏನಾದ್ರು ಧಾನ್ಯ ಕೊಟ್ರೇನೇ ನಮಗೆ ಅನ್ನ, ಈ ತರ ಗತಿ ಮಾಡ್ಬಿಟ್ರು. ಎಲ್ಲ ಲೂಟಿ ಮಾಡ್ಬಿಟ್ರು. ಅವ್ರು ಶ್ರೀಮಂತರಾಗ್ಬಿಟ್ರು. ಇಲ್ಲಿರುವಂತ ಸಂಪನ್ಮೂಲಗಳನ್ನೆಲ್ಲ ತಗೊಂಡೋಗ್ಬಿಟ್ರು ನೋಡಿ, ಹಾಳು ಮಾಡ್ಬಿಟ್ರು. ಎಲ್ಲ ವ್ಯವಸ್ಥೆ ಹಾಳು ಮಾಡ್ಬಿಟ್ರು ನೋಡಿ. ಇಂಥ ಒಂದು ವ್ಯವಸ್ಥೆಯಲ್ಲಿ ಒಂದನ್ನು ಮಾತ್ರ ತಗೊಂಡು ಹೋಗಿರೋದಿಲ್ಲ. ಅದೇನಂದ್ರೆ ಈ ದೇಶದ ನೋಡಿ ಮುಖ್ಯವಾದಂತ ಸಾಹಿತ್ಯ ಗ್ರಂಥ ನೋಡಿ, ಭಗವದ್ಗೀತೆ ನೋಡಿ, ವೈದಿಕ ಸಾಹಿತ್ಯ, ವೈದಿಕ ಸಂಸ್ಕೃತಿ ನೋಡಿ. ಅದನ್ನು ಹೇಳುವಂಥದ್ದು ಅವ್ರಿಗೆ ಹೆಂಗ್ ಹೇಳ್ತಾರೆ ನೋಡಿ. ಇದು ಸತ್ಯವಾದದ್ದಲ್ವಾ? ಸತ್ಯವಾದದ್ದೇ ಇದು ನೋಡಿ. ಅವ್ರಿಗೆ ಹೇಳಿದವ್ರಿಗೆ, ಕೇಳಿದವ್ರಿಗೆ ನೋಡಿ, ಅವ್ರಿಗೆ ಅತಿ ಮೂಲವಾದದ್ದು ನೀವೇನೋ ಬಿಟ್ಟು ಬಂದ್ಬಿಟ್ಟಿದ್ದೀರಿ, ಅದನ್ನ ನಾನು ತಂದು ಕೊಡಕ್ ಬಂದಿದ್ದೀನಿ ವಾಪಸ್ ನಿಮ್ಗೆ, ಹೋಮ್ ಡೆಲಿವರಿ ನೋಡಿ. ಹಿಂಗೆ ಹೇಳುದು ನೋಡಿ, ಸತ್ಯವಾದದ್ದು ಹೇಳೋದು, ಸಂತೋಷಕ ನೋಡಿ. ಹಿಂಗೆ ಹೇಳಿದ್ರೆ ಅವ್ರಿಗೆ ಏನಾಗತ್ತೆ, ಏನೋ ಒಂದು ಬಿಟ್ಟು ಬಂದಿದ್ರಿ ಅಮೂಲ್ಯವಾದದ್ದು, ನಾನು ತಗೊಂಡೋಗ್ ಬಂದಿದ್ದೀವಿ ಅಂತಂದ್ರೆ, ಕೊಟ್ಟು ಹೋಗಿ ಬಂದಿದ್ದೀರಾ, ಖುಷಿ ಆಗತ್ತೆ, ಸಂತೋಷ ಆಗತ್ತೆ. ಆದ್ರೆ ಅದು ನಿಜವಾದದ್ದು ನೋಡಿ ಹೇಳೋ ರೀತಿ ಹಂಗೆ ನೋಡಿ. ಇದು ಡಿಪ್ಲೊಮಸಿ ಅಂತಂದ್ರೆ ನೋಡಿ, ಹನುಮಂತ ರಾಮಾಯಣದಲ್ಲಿ ರಾಮ ಲಕ್ಷ್ಮಣರನ್ನ ಪ್ರಥಮ ಬಾರಿಗೆ ಭೇಟಿ ಮಾಡಕ್ ಬರ್ತಾನೆ. ಹನುಮಂತನಿಗೆ ಗೊತ್ತಿಲ್ಲ. ಅವರು ಸುಗ್ರೀವನಿಗೇನೊಂದು ಅವನು ಸಂದೇಹ ಬಂದಿರುತ್ತೆ ಅಂದ್ರೆ, ಬಾಲಿ ಇವರನ್ನು ಕಳಿಸ್ಕೊಟ್ಟಿರ್ಬಹುದೇನೋ ಅಂತ ಸಂದೇಹ ಅವರಿಗೆ. ಇವ್ರು ನನ್ನನ್ನು ಕೊಲ್ಸಕ್ಕೆ ಇವರಿಬ್ರು ನನ್ನನ್ನು ಹುಡುಕ್ತಾ ಇದ್ದಾರೆ. ಯಾಕಂದ್ರೆ ವಾಲಿ ಬಂದು ಕೊಲ್ಲಕ್ ಆಗೋದಿಲ್ಲ ನೋಡಿ. ಆ ಪರ್ವತದ ಮೇಲೆ ಇವರು ಆ ಥರ ಬರೋಕ್ ಆಗೋದಿಲ್ಲ ಅಂತ ನೋಡಿ. ಮಾತಂಗ ಪರ್ವತ, ಉಡುಪಿಗೆ ಯಾರು ಬಂದಿದ್ರೆ, ಈ ಹಂಪಿಗೆ ಯಾರು ಬಂದಿದ್ರೆ ಅವ್ರು ಇದೆಲ್ಲ ನೋಡಿರ್ತೀವಿ. ಮಾತಂಗ ಪರ್ವತ, ಋಷ್ಯಮುಖ ಪರ್ವತ ನೋಡಿ. ಋಷ್ಯಮುಖ ಪರ್ವತದ ಮೇಲೆ ಬರಕ್ ಆಗೋದಿಲ್ಲ ನೋಡಿ. ಅಲ್ಲೇ ಸುತ್ತು ಓಡಾಡ್ತಿರ್ತಾರೆ ರಾಮ ಲಕ್ಷ್ಮಣರು. ಸುಗ್ರೀವನನ್ನು ಭೇಟಿ ಮಾಡೋದಕ್ಕೋಸ್ಕರ ಸುಗ್ರೀವನಿಗೆ ಭಯ ಆಗ್ಬಿಡುತ್ತೆ, ಉದ್ವೇಗಕ್ಕೊಳಗಾಗ್ಬಿಡ್ತಾನೆ ನೋಡಿ. ಈಗ ಅತಿ ಬುದ್ಧಿವಂತನಾದವನು ಯಾರು? ಹನುಮಂತನ ಕಳಿಸೋದು. ಹನುಮಂತನು ಬಂದು ಹೆಂಗೆ ಸಂಭಾಷಣೆ ಮಾಡ್ತಾನೆ,
ನೋಡಿ ಯಾವ ತರ ಬರ್ತಾನೆ ಹನುಮಂತ. ಬ್ರಾಹ್ಮಣನ ವೇಷದಲ್ಲಿ ಬಂದ. ಬ್ರಾಹ್ಮಣ ಒಬ್ಬ ಪಂಡಿತನ ತರ ಬರ್ತಾನೆ ನೋಡಿ. ಹಂಗೆ ಬಂದೇನಂತ ಮಾತಾಡ್ತಾನೆ. ಬಂದ ತಕ್ಷಣ ನೇರವಾಗಿ ಸತ್ಯವನ್ನು ಕೇಳ್ತಾನ. ಹೂ ಆರ್ ಯು, ಯಾರು ನೀವು ಅಂತ ಕೇಳ್ತಾನ. ಇಲ್ಲ ಪ್ರಭುಜಿ, ಅವರು ಏನಂತ ಕೇಳ್ತಾನೆ. ಹಿಂಗೆ ಅದನ್ನು ಬಾಯಿ ಬಿಡಿಸ್ತಾನೆ, ತಿಳ್ಕೊಳ್ಳೋ ಪ್ರಯತ್ನ. ಪರಿಚಯ ಅವರು ನೀವು ಬಹಳ ಇದರಿಂದ ಇದ್ದೀರಾ, ಚೆನ್ನಾಗಿ ಕಾಣ್ತಾ ಇದ್ದೀರಾ, ನೀವು ಯಾವ್ದೋ ಜ್ಞಾನಿಗಳ ತರ ಇದ್ದೀರಾ ಅಂತ ಅಂತಾನೆ ಪರಿಚಯ ಮಾಡ್ಕೊಂತ. ನಿಮ್ಮ ವೇಷಭೂಷಣ ಮತ್ತೆ ನಿಮ್ಮ ಇದು ಕೈಯಲ್ಲಿರುವ ಅಸ್ತ್ರ ಮ್ಯಾಚ್ ಆಗ್ತಿಲ್ಲ ಆತರ ಎಲ್ಲ ಕೇಳ್ತಾರೆ. ವೆರಿ ಗುಡ್ ಮಾತಾಜಿ. ಹಂಗೆ ಹನುಮಂತ ಕೇಳೋವಂಥ ರೀತಿ ಕೇಳಿ ಆ ರಾಮನಿಗೆ ದುಃಖ ಆಗತ್ತೋ ಸಂತೋಷ ಆಗತ್ತೋ? ಹನುಮಂತನ ಮಾತುಗಳೆಲ್ಲ ಕೇಳಿ ಖುಷಿ ಆಗುತ್ತೆ ಪ್ರಭುಜಿ. ಆಗುತ್ತೆ. ನನಗೂ ಈ ತರ ಶಿಷ್ಯ ಇದ್ರೆ ಅಂತ ಮನಸ್ಸಲ್ಲಿ ಅನ್ಕೊಂತಾರೆ. ವೆರಿ ಗುಡ್ ಮಾತಾಜಿ. ನೋಡಿ ಹಿಂಗೆ ನೋಡಿ, ಇಲ್ಲಿ ನೀವು ಕಾಣ್ತಿದ್ದೀರಿ ಋಷ್ಯಕಮುಖ ಪರ್ವತದ ಹತ್ರ ನೋಡಿ ಇವರು ರಾಮ ಲಕ್ಷ್ಮಣರು ನೋಡಿ ಸುತ್ತುತ್ತಾ ಇರ್ತಾರೆ ನೋಡಿ. ತಾವು ಅದನ್ನೇ ಚಿತ್ರದಲ್ಲಿ ಕಾಣ್ತಿದ್ದೀರಿ ನೋಡಿ. ಹಿಂಗೆ ಸುತ್ತುತ್ತಾ ಇರೋ ಸಂದರ್ಭದಲ್ಲಿ ನೋಡಿ ಹನುಮಂತ ಒಬ್ಬ ವಿದ್ವಾಂಸ ಬ್ರಾಹ್ಮಣ ಪಂಡಿತನಾಗಿ ಬರುವಂಥದ್ದು ನೋಡಿ. ಬಂದು ನೋಡಿ ಅವ್ರ ಮಧ್ಯೆ ಆಗುವಂತ ಸಂಭಾಷಣೆ ನೋಡಿ. ಬಂದಾಗ ಹನುಮಂತ ನೇರವಾಗಿ ಯಾರು ನೀವು ಅಂತ ಬರೋದಿಲ್ಲ. ಬಂದು ಏನ್ ಮಾಡ್ತಾನೆ ನೋಡಿ, ಆತನು ಆ ಮಾತು ಶುರು ಮಾಡೋ ರೀತಿ, ಬಳಸಿದಂತ ಪದಗಳು, ಇದಕ್ಕೆಲ್ಲ ಕೇಳಿ ರಾಮನಿಗೆ ಖುಷಿ ಆಗತ್ತೆ ನೋಡಿ. ಆತನ ಗೊತ್ತಾಗತ್ತೆ ಈತ ಸಾಮಾನ್ಯನಲ್ಲ ಅಂತ ನೋಡಿ. ಅದನ್ನೇ ಇಲ್ಲಿ ಹೇಳ್ತಿದ್ದಾರೆ. ಡ್ಯೂರಿಂಗ್ ದಿಸ್ ಮೀಟಿಂಗ್ ವಿಚ್ ಟುಕ್ ಪ್ಲೇಸ್ ವೈಲ್ ರಾಮ ವಾಸ್ ಸರ್ಚಿಂಗ್ his wife Sita, Hanuman disguised as hermit sadhu approached Rama and Lakshmana to inquire about their identity leading to their alliance. ನೋಡಿ ಈ ತರದ್ದು ಸುಗ್ರೀವ ನೋಡಿ ರೀಸನ್ ಫಾರ್ ಮೀಟಿಂಗ್ ನೋಡಿ. ಹನುಮಂತ ಹಿಂಗ್ ನೋಡಿ ಆತ ಮಾತಾಡುವಂತ ಆ ಭಾಷೆ ಇದೆಯಲ್ಲ, ಅದನ್ನು ತುಂಬಾ ಮೆಚ್ಕೊಳ್ತಾರೆ ನೋಡಿ. ನೋಡಿ ಅದನ್ನ ಹೆಂಗೆ ಕೇಳ್ತಾರೆ ಅನ್ನುವಂಥದ್ದು ನೋಡಿ. ನಾವೇನಾದ್ರೂ ಅವಕಾಶ ಸಿಕ್ಕಾಗ ನೋಡಿ ರಾಮಾಯಣ ಅದನ್ನ ಓದ್ಬೋದು ನೋಡಿ. ನೋಡಿ ಹಿಂಗಿರ್ಬೇಕು ಮಾತು ಅಂದ್ರೆ. ನೋಡಕ್ಕೆ ಮಾತು ಬಲ್ಲವನಿಗೆ ಡ್ಯಾಶ್ ಇಲ್ಲ ನೋಡಿ, ಡ್ಯಾಶ್ ಬಲ್ಲವನಿಗೆ ರೋಗ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ರೋಗ. ಹೌದು ನೋಡಿ. ಹಂಗೆ ಮಾತು ಬಲ್ಲವನಿಗೆ ನೋಡಿ ಮಾತು ಅದನ್ನೇ ಹೇಳ್ತಾನೆ, ಮಾತಾಡೋದು ಮಾತೇ ಆಡ್ತಾನೆ ನೋಡಿ. ಆದ್ರೆ ಜಗಳ ಆಡ್ಕೊಡೋದಿಲ್ಲ ನೋಡಿ. ಅದನ್ನೇ ಇಲ್ಲಿ ಹೇಳ್ತಿರೋದು ಅನುದ್ವೇಗ ಅಂತ. ಹನುಮಾನ್ಸ್ ಪ್ರೈಸಸ್ disguised as sage Hanuman approaches the princess and offers them eloquent words of praise, noting their noble appearance and weaponry. ನೋಡಿ ಇಲ್ಲಿ ಈ ತರ ವಿಚಾರ ಬರುತ್ತೆ ನೋಡಿ. ಅಲ್ಲಿ ಏನ್ ಹೇಳ್ತಾನೆ, ಹೆಂಗ್ ಕೇಳ್ತಾನೆ ನೋಡಿ, ಇದನ್ನೆಲ್ಲ ಇನ್ನೊಂದ್ ದಿನ ನೋಡಿ ಚರ್ಚೆ ಮಾಡ್ಬೋದು ನೋಡಿ. ಹಂಗೆ ಬಂದು ಕೇಳೋ ರೀತಿ ಅಷ್ಟು ಚೆನ್ನಾಗಿರುತ್ತೆ ಹನುಮಂತ ನೋಡಿ. ಅದಕ್ಕೆ ರಾಮ ಆ ಕೊಡುವಂತ ಮಾತು ಕೂಡ ಹಂಗೆ ನೋಡಿ. ಇದು ಕಾವ್ಯ, ಇದು ರಾಮಾಯಣ ಆದಿಕಾವ್ಯ ಅಂತ ಹೇಳ್ತಾರೆ ನೋಡಿ. ಆ ಬರೆದಂತ ರಾಮಾಯಣ ಕವಿ, ಅವರ ಸಂಭಾಷಣೆಗಳು, ಅವ್ರ ಮಧ್ಯದಲ್ಲಿ ಆಗುವಂಥದ್ದು ಬಹಳ ಬಹಳ ವಿಶೇಷ. ನೀವೆಲ್ಲೂ ನೋಡಿ ಇದು ಎಲ್ಲ ಸಾಹಿತ್ಯಗಳನ್ನ ಓದ್ದವ್ರಿಗೆ ಆ ಗುಣಗಳು ಕೂಡ ಬಂದ್ಬಿಡುತ್ತೆ. ರಾಮ in turn introduces himself and his brother Lakshmana, explaining they are the sons of King Dashratha from Ayodhya are searching for Sita ನೋಡಿ. ಹಿಂಗೆ ಸಂಭಾಷಣೆ ಹೋಗುತ್ತೆ ನೋಡಿ. Rama's affection pained by Hanuman's declaration, Rama helps him up and embraces him, declaring Hanuman as dear to him as Lakshmana ನೋಡಿ. ಹಿಂಗೆ ಅವರ ಸಂಭಾಷಣೆ ಹೆಂಗೋಗುತ್ತೆ ಅಂದ್ರೆ ಹಿಂಗೋಗುತ್ತೆ, ಬಹಳ ಮಧುರವಾಗಿರುತ್ತೆ ಅವರ ಸಂಭಾಷಣೆ ನೋಡಿ. ಅದೇ ತರನೇ ನೋಡಿ ಈ ಸೀತೆ ಅನ್ವೇಷಣೆ ಮುಗಿಸ್ಕೊಂಡು ಬಂದಾಗ ಅವ್ರಿಗೆ ಸೀತೆ ಸಿಕ್ಕಿರ್ತಾರೆ ನೋಡಿ. ಅಲ್ಲಿ ಅನ್ವೇಷಣೆಗೆ ಹೋದಾಗ ಸೀತಾ ಹನುಮಂತ ಮೊದಲನೇ ಭೇಟಿ ಮಾಡ್ತಾರೆ ನೋಡಿ.
ನೋಡಿ ಅಲ್ಲಿ ಹೆಂಗೆ ಆಗತ್ತೆ, ನೇರವಾಗಿ ಬಂದು ಹೇಳೋದಿಲ್ಲ. ನೋಡಿ ಆತ ರಾಮನನ್ನ ಹೊಗಳ್ತಾ ಇರ್ತಾನೆ ಒಂದ್ ಮರದ ಮೇಲೆ ಕೂತ್ಕೊಂಡು. ನೋಡಿ ಈ ತರದ್ದು ನಾ ಏನ್ ಹೇಳಕ್ ಪ್ರಯತ್ನ ಮಾಡ್ತಿದ್ದೀನಿ ಅಂದ್ರೆ, ನೋಡಿ ಯಾರು ನಾಗರಿಕರಿರ್ತಾರೋ, ಡೈರೆಕ್ಟ್ ಹೇಳಲ್ಲ ಅಂತ. ಆ ಹೌದು, ಮತ್ತೆ ಆರ್ಯರು ಯಾರಿರ್ತಾರೋ, ಒಳ್ಳೆ ಸಭ್ಯ ವ್ಯಕ್ತಿಗಳು ಯಾರಿರ್ತಾರೋ, ಅವರು ಮಾತಿನ ತಪಸ್ಸು ಅಲ್ಲಿರ್ತಾರೆ. ಮಾತ್ ಮೇಲೆ ಅವ್ರಿಗೆ ಹತೋಟಿ ಇರುತ್ತೆ. ಹೇಗ್ ಮಾತಾಡ್ಬೇಕು, ಹೇಗ್ ಮಾತಾಡಬಾರ್ದು ಅನ್ನುವಂಥದ್ದು ಅವರಿಗೆ ಗೊತ್ತಿರುತ್ತೆ. ಸತ್ಯವಾದದ್ದನ್ನು ಹೇಗೆ ಹೇಳ್ಬೇಕು. ನೋಡಿ ಇದೇ ವಿಚಾರವಾಗಿ ರಾಮಾಯಣದಲ್ಲಿ ಇನ್ನೊಂದು ವಿಶೇಷ ಬರುತ್ತೆ. ಸೀತಾಮಾತ ಅಡುಗೆ ಮಾಡ್ತಾ ಇರ್ತಾಳೆ. ಅಡುಗೆ ಮಾಡಿ ಆ ಮಸಿಯನ್ನೆಲ್ಲ ಮುಖಕ್ಕೆ ಒರೆಸ್ಕೊಂಡ್ಬಿಟ್ಟಿರ್ತಾಳೆ. ನೀವು ಹಿಂದಿನ ಕಾಲದಲ್ಲಿ ಅಡುಗೆ ಮಾಡೋದು ಹೇಗ್ ಮಾಡ್ತಿದ್ರು ಗೊತ್ತಲ್ವಾ? ಊದ್ಗೊಳಪೆ ಇಟ್ಕೊಂಡು ಅಂತ ಊದ್ಕೊಂಡು ಅಲ್ವಾ ಅಡುಗೆ ಮಾಡುವಂಥದ್ದು, ಅದರಲ್ಲಿ ಮಸಿ ಆಗೋದು. ನೋಡಿ ಅದು ನೋಡಿ ಒಂದ್ಸತಿ ರಾಮ ನೋಡಿ ಒಂದು ಗುಡಿಸ್ಲಿಂದ ಆಚೆ ಬಹಳ ಕಿಂಡಲ್ ತಮಾಷೆ ಮಾಡ್ಕೊಂಡು ಆಚೆ ಬರ್ತಾನೆ. ಲಕ್ಷ್ಮಣ ಕೇಳ್ತಾನೆ, ಏನ್ ಇಷ್ಟೊಂದು ನಗ್ತಿದ್ಯಾ? ನೋಡೋದು ನೀವು ಒಳಗಡೆ ಒಂದು ಕೋತಿ ಒಳಗಡೆ ಬಂದ್ಬಿಟ್ಟಿದೆ, ಕಪ್ಪಾದ ಕಪಿ ಅಂತ ಹೇಳೋದು. ನೋಡಿ ಅದು ನಿಜನಾ? ಅಲ್ಲ, ಸೀತಾಮಾತೆಯನ್ನ ಹಾಸ್ಯ ಮಾಡೋದು. ನೋಡಿ ಇದು ಸಹಜವಾಗಿ ನೋಡಿ ಪತಿ ಪತ್ನಿಯರಲ್ಲಿ ಮಧ್ಯದಲ್ಲಿ ಇದ್ರಲ್ಲೂ ಹೇಳ್ತಾರೆ, ಸುಳ್ಳುಗಳನ್ನ ಕೆಲವು ಸತಿ ಹೇಳ್ಬೋದಂತೆ. ಯಾವ ಸಂದರ್ಭದಲ್ಲಿ ಸುಳ್ಳು ಹೇಳ್ಬೋದಂತೆ ಕೆಲವು ಸಂದರ್ಭಗಳಲ್ಲಿ. ಪ್ರಾಣ ರಕ್ಷಣೆ ಟೈಮ್ ಪ್ರಾಣ ಬೇರೆಯವ್ರ ಪ್ರಾಣನು ಸ್ವಂತ ಪ್ರಾಣನು. ವೆರಿ ಗುಡ್ ಮಾತಾಜಿ. ಮತ್ತೆ ಭಗವಂತಂದು ಸೇವೆ ಮಾಡ್ಬೇಕಾದ್ರೂ ಹೇಳ್ಬೋದು ಅಂತ. ಎಕ್ಸಾಂಪಲ್ ಇವರು ರೂಪ ಗೋಸ್ವಾಮಿ ಮತ್ತೆ ಸನಾತನ ಗೋಸ್ವಾಮಿ ಅವ್ರ ಜ್ವರ ಬಂದಿದೆ ಅಂತ ಹೇಳಿ ಅವರು ಚೈತನ್ಯ ಮಹಾಪ್ರಭುನ ನೋಡಕ್ ಹೋಗಿರ್ತಾರೆ. ಹೌದು ಮಾತಾಜಿ. ಅವ್ರನ್ನ ಖುಷಿ ಪಡ್ಸಕ್ಕೂ ಒಂದು ಸಮಯದಲ್ಲಿ ಸುಳ್ಳು ಹೇಳ್ಬೋದು. ಓಕೆ ಓಕೆ. ನೋಡಿ ಹಂಗೆ ನೋಡಿ ಈ ತರದೆಲ್ಲ ನೀವು ಹೇಳ್ತಿದ್ರಿ. ಇದು ರೀಸನ್ಸ್ ಫಾರ್ ಟು ಪ್ರೊಟೆಕ್ಟ್ ಒನ್ ಸೆಲ್ಫ್ ಆರ್ ಅದರ್ಸ್. ಯಾರಾದ್ರನ್ನ ರಕ್ಷಣೆ ಮಾಡ್ಬೇಕು ಅಂದ್ರೆ ನೋಡಿ, ಉದಾಹರಣೆಗೆ ಒಂದು ಕತೆ ನಿಮ್ಗೆಲ್ಲರಿಗೂ ಗೊತ್ತು. ಒಂದು ಹಸು ನೋಡಿ ಒಬ್ಬ ಕಟುಕನಿಂದ ತಪ್ಪಿಸ್ಕೊಂಡು ಓಡ್ ಬರ್ತಾ ಇರುತ್ತೆ. ಒಂದು ಋಷಿ ಆಶ್ರಮಕ್ಕೆ ಬರುತ್ತೆ. ಈಗ ಆ ಬಂದಂತ ಹಸು ತಪ್ಪಿಸ್ಕೊಂಡು ಬಂದು ಅವತ್ಕೊಳ್ಳುತ್ತೆ. ಆ ಕಟುಕ ಬಂದು ಪ್ರಶ್ನೆ ಕೇಳ್ತಾನೆ, ಇಲ್ಲಿ ಒಂದು ಹಸು ಏನಾದ್ರೂ ಹೋಯ್ತಾ ಅಂತ ಕೇಳ್ತಾನೆ. ಈಗ ಆ ಋಷಿ ಏನ್ ಮಾಡ್ತಾನೆ ಆ ಸಂದರ್ಭದಲ್ಲಿ, ಒಂದು ಕಥೆಯಲ್ಲಿ ನಿಜ ಹೇಳ್ಬಿಡ್ತಾನೆ. ದಾರಿ ತಪ್ಪಿ ಆ ಕಡೆ ಹೇಳ್ಬಿಡ್ತಾನೆ. ಅವಾಗ ಅವ್ರು ಹೋಗಿ ಅಲ್ಲಿ ಹಸುನ ಹೊಡಿತಾರ. ಪಾಪ ಬರುತ್ತೆ ಅವ್ನಿಗೆ. ನೋಡ, ಹೇಳಿದವನಿಗೆ ಪಾಪ ಬರುತ್ತೆ. ಆ ಋಷಿಗೆ ಅವನು ಏನೂ ಮಾಡಿಲ್ಲ ಪಾಪ. ಅವನು ಒಂದೇ ಒಂದು ನಿಜ ಹೇಳ್ದ, ನಿಜ ಹೇಳಿದ್ದು ಪಾಪ ಬಂತು. ನೋಡಿ ಈ ತರದ್ದು. ನೋಡಿ ಆ ಮುಂದಿನ ಜನ್ಮದಲ್ಲಿ ಆ ಹಸು ಒಂದು ಹಿಂಸಾಗಿ ಬರೋದು, ಆತನ ಪತ್ನಿ ಆಗೋದು, ನೋಡಿ ಆತನನ್ನು ಕೊಲ್ಲೋದು. ನೋಡಿ ಈ ತರದ್ದು ಒಂದು ಕರ್ಮಕ್ಕೆ ಸಿಕ್ಕ. ಹೇಳಿದ್ದು ನಿಜನಾ ಸುಳ್ಳು? ನಿಜಾನೇ. ಆದ್ರೆ ಅದು ಸರಿಯಾಗಿ ಹೇಳಿಲ್ಲ ಅಂತ. ಬುದ್ಧಿವಂತರಾದವ್ರು ಹೇಳ್ತಾರೆ, ಕಣ್ಣಲ್ಲಿ ನೋಡೋದು ಹೇಳಕ್ಕಾಗಲ್ಲ, ಬಾಯಲ್ಲಿ ಹೇಳೋದನ್ನ ನಾವು ನೋಡಕ್ಕಾಗಲ್ಲ. ಸಂದರ್ಭಕ್ಕೆ ಕರೆಕ್ಟ್ ಆಗಿ ನೋಡ್ಬಿಟ್ಟು ಹೇಳ್ಬೇಕು ಅಂತ. ನೋಡಿ ನಾನು ನಿಜನೇ ಹೇಳ್ತೀನಿ, ನನ್ನ ಸತ್ಯ ಹರಿಶ್ಚಂದ್ರನ ಅಪರಾವತಾರ, ನಾನು ಎಲ್ಲವನ್ನ ಸತ್ಯನೇ ಹೇಳ್ಕೊಂಡಿರ್ತೀನಿ ಹಂಗೆ ಹೇಳೋದು ಅದು ಲೌಕಿಕವಾಗಿನೂ ತಪ್ಪು. ಉದಾಹರಣೆಗೆ ನೋಡಿ, ಒಬ್ಬ ಸೋಲ್ಜರು ನೋಡಿ ವೈರಿ ಪಡೆ ಜೊತೆ ಸಿಕ್ಕಾಕೊಂಡ್ಬಿಟ್ಟಿರ್ತಾನೆ. ಈಗ ಅವನ್ ಕೇಳ್ತಿರ್ತಾನೆ, ಎಷ್ಟು ಜನ ಇದ್ದೀರಿ, ಎಷ್ಟು ಶಸ್ತ್ರಗಳಿದಾವೆ ಎಲ್ಲ ಹೇಳು ಅಂತಿರ್ತಾರೆ. ಈಗ ಅವ್ನು ಹೇಳ್ಬೇಕಾ ಹೇಳ್ಬಾರ್ದ? ಸುಳ್ಳು ಹೇಳ್ತಾವ, ಹೇಳ್ಬೇಕು, ಸುಳ್ಳು ಮಾಹಿತಿ ಹೇಳ್ತಾರೆ. ಅಂದ್ರೆ ತಪ್ಪಾಗಿ ಹೇಳ್ಬೇಕು, ತಪ್ಪು ಮಾಹಿತಿ ಹೇಳ್ತಾರೆ. ನೋಡಿ ಒಂದ್ಸತಿ ನಮ್ಮ ಇಂಡಿಯನ್ ಪೈಲಟ್ ಹಿಂದೆ ಕೆಲವು ವರ್ಷಗಳ ಹಿಂದೆ ನೋಡಿ ಇಂಡಿಯಾ ಪಾಕಿಸ್ತಾನ್ ನೋಡಿ ಆ ಪಲ್ಗಾಮ ಅಟ್ಯಾಕ್ ಆದಾಗ, ಹೋದ್ಸತಿ ಎಲೆಕ್ಷನ್ ಆದಾಗ ನೋಡಿ ಒಬ್ಬ ಪೈಲಟ್ ಪಾಕಿಸ್ತಾನ ಫ್ಲೈಟ್ ಬಿದ್ದೋಗ್ಬಿಡ್ತಾನೆ. ನೋಡಿ ಆತನ ಹಿಡ್ಕೊಂತಾರ ಅವರು ಪಾಕಿಸ್ತಾನವರು. ಅವ್ರು ಕೇಳ್ತಾರೆ ನೋಡಿ ಇಂಟರ್ವ್ಯೂಲ್ಲಿ ಕೇಳ್ತಾರೆ, ಎಷ್ಟು ಜನ ಇದ್ದಾರೆ, ಯಾರ್ಯಾರು ಡೀಟೇಲ್ಸ್ ಹೇಳು ಅಂದ್ರೆ, ನಾನು ಅದನ್ನೆಲ್ಲ ಹೇಳ್ಬಾರ್ದು ನಿಮ್ಗೆ, ನಾನು ಹೇಳಲ್ಲ ಅಂತ ಹೇಳ್ತಾನೆ. ನೋಡಿ ಮತ್ತೆ ನಿಜ ಹೇಳ್ಬಾರ್ದ ಟೈಮಲ್ಲಿ. ನೋಡಿ ಹಂಗೆ ಟು ಪ್ರೊಟೆಕ್ಟ್ ಒನ್ ಸೆಲ್ಫ್ ಫಾರ್ ಅದರ್ಸ್ ಸುಳ್ಳು ಹೇಳ್ಬೋದು,
ಟು ಅವಾಯ್ಡ್ ಸೋಷಿಯಲ್ ಆಕ್ವರ್ಡ್ನೆಸ್ ಆರ್ ಎಂಬರಾಸ್ಮೆಂಟ್. ಕೆಲವು ಸತಿ ಸುಳ್ಳು ಹೇಳ್ಬೋದು ನೋಡಿ. ಕೆಲವು ಸತಿ ನೋಡಿ ಊಟ ಮಾಡಿರೋದಿಲ್ಲ, ನೋಡಿ ಮನೆಯಲ್ಲಿ ಅಡುಗೆ ಮಾಡಿರೋದಿಲ್ಲ, ಊಟ ಮಾಡಿರೋದಿಲ್ಲ, ದಾರಿಲಿ ಹೋಗ್ತಾ ಇರ್ತಾರೆ ನೋಡಿ. ನಾವು ನಮ್ಮ ಸಂಸ್ಕೃತಿ ಸಿಕ್ಕಿದ ತಕ್ಷಣ ಕೇಳ್ತಾರೆ ಊಟ ಆಯ್ತಾ ಅಂತ ಕೇಳ್ತಾರೆ. ನಾವಿಂದ ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ನಾವೇನಂತ ಹೇಳ್ತೀವಿ? ಊಟ ಆಗಿಲ್ಲ ಅಂತ ಅವ್ರಿಗೆ ನಿಜ ಹೇಳ್ತೀವ? ಇಲ್ಲ ಪ್ರಭುಜಿ, ಊಟ ಆಗಿದೆ ಆಯ್ತಾ ಅಂತ. ಆಯ್ತು ಅಂತಾನೆ ಹೇಳೋದು. ಆಯ್ತು ಅಂತ ಹೇಳ್ಬಿಡ್ತೀವಿ ನೋಡಿ. ಅದೇನೆ ಅವಾಯ್ಡ್ ಸೋಷಿಯಲ್ ಆಕ್ವರ್ಡ್ನೆಸ್ ಆರ್ ಎಂಬರಾಸ್ಮೆಂಟ್ ನೋಡಿ. ಹಿಂಗೆ ಕೆಲವು ಸತಿ ನೋಡಿ ಉಳಿಸ್ಕೊಳ್ಳೋದಕ್ಕೆ, ಮರ್ಯಾದೆ ಉಳಿಸ್ಕೊಳ್ಳೋದಕ್ಕೆ ಇವಾಗ ನೋಡಿ. ಯಾರ ಮನೆಗಾದ್ರೂ ಹೋದ್ರು ಕೂಡ ಪ್ರಭು, ಅವ್ರು ಕಾಫಿ ತಗೊಂತೀರಾ, ಊಟ ಮಾಡ್ತೀರಾ? ಇಲ್ಲ ನಾವ್ ಮಾಡ್ಕೊಂಡ್ ಬಂದಿವಿ ಬೇಡ ಅಂತಾನೆ ಹೇಳೋದು. ಯಾರು ನನಗ್ ಕೊಡಿ ಮಾಡ್ತೀನಿ ಅಂತ ಹೇಳಲ್ಲ ಪ್ರಭು. ಹೌದು, ಯಾರು ಕೊಡಿ ನೋಡಿ. ನಾವು ಊಟ ಮಾಡಿರೋದಿಲ್ಲ, ಮನೆಗೆ ಹೋಗಿರ್ತೀವಿ, ಅವ್ರು ಕೇಳ್ತಾರೆ ಊಟ ಮಾಡಿ, ಅಯ್ಯೋ ಈಗ ತಾನೇ ಮಾಡ್ಕೊಂಡು ಬಂದ್ವಿ ಅಂತ ಹೇಳ್ಬಿಡೋದು ನೋಡಿ. ಇದೆಲ್ಲ ಸುಳ್ಳು. ಇದರಿಂದ ಪಾಪ ಬರುತ್ತೆ ಅಂತ ಹಂಗಲ್ಲ. ಕೆಲವು ಸತಿ ಹಿಂಗೆಲ್ಲ ಹೇಳ್ಬೋದು ನೋಡಿ. ಕೆಲವು ಸತಿ ವ್ಯಾಪಾರ ಮಾಡಕ್ಕೆ ವಸ್ತುಗಳನ್ನ ಇಟ್ಕೊಂಡಿರ್ತಾನೆ. ಆ ವಸ್ತು ಬಗ್ಗೆ ವ್ಯಾಪಾರಿಗೆ ಚೆನ್ನಾಗ್ ಗೊತ್ತು, ಅದರ ಗುಣಮಟ್ಟ ಹಿಂಗೆ, ಅದ್ರ ಯಾವ ಲೆವೆಲ್ಲು. ಅವನು ವ್ಯಾಪಾರ ಮಾರ್ತಾ ಹೇಳ್ತಾನೆ ಇದು ಅತ್ಯುತ್ತಮವಾದದ್ದು, ಒರಿಜಿನಲ್ ಪ್ರಾಡಕ್ಟ್ ಅಂತ ಹೇಳ್ತಿರ್ತಾನೆ. ಆದ್ರೆ ನಿಜವಾಗ್ಲೂ ಅಲ್ಲಿ ಒರಿಜಿನಲ್ಲೇ ಇರುತ್ತಾ? ವ್ಯಾಪಾರಿ ಇದೇ ಇಲ್ಲ ಬೆಸ್ಟ್, ಪ್ರಭು. ನಿಜವಾದ ಪ್ರೈಸ್ ಹೇಳ್ತಾನೆ ಆ ವ್ಯಾಪಾರಿ. ಇಲ್ಲ, ಅವ್ನ್ ಲಾಭ ಇಟ್ಕೊಂಡೇ ಹೇಳ್ತಾರೆ. ಹೇಳ್ತಾನೆ, ಹೌದು. ಬೇರೆ ವ್ಯಾಪಾರಿ ಎಲ್ಲೂ ಸುಳ್ಳು ಸಿಗಲ್ಲ. ಅದಕ್ಕೋಸ್ಕರನೇ ಅವನು ಹನುಮಂದಿನಲ್ಲಿ ಲಾಭ ಬಂದಿರೋದ್ರಲ್ಲಿ ಒಂದಿಷ್ಟು % ಭಗವಂತನ ಸೇವೆ ಕೊಡಬೇಕು ಅಂತ ಹೇಳೋದು. ಪ್ಯೂರಿಫೈ ಫಸ್ಟ್ ಕ್ವಾಲಿಟಿ ಅಂತ ಹೇಳ್ತಾರೆ. ನೋಡಿ. ಹಿಂಗೆ ಕೆಲವು ಸತಿ ಸತ್ಯವಾದದ್ದು, ಸಂತೋಷಕರವಾದದ್ದು, ಹಿತಕರವಾದದ್ದು ಮತ್ತು ಇತರ ಮನಸ್ಸನ್ನು ಕಲುಕದ ಮಾತುಗಳನ್ನು ಆಡೋದು ನೋಡಿ. ಕ್ರಮ ತಪ್ಪದ ವೇದ ಸಾಹಿತ್ಯನ ವಾಚನ ಮಾಡೋದು, ಇವೆಲ್ಲ ಸೇರಿ ಮಾತಿನ ತಪಸ್ಸಾಗುತ್ತೆ. ಕೆಲವು ಸತಿ ಸುಳ್ಳುಗಳನ್ನು ಕೆಲವು ಸತಿ ಹೇಳ್ಬೋದು ನೋಡಿ. ಈ ತರದ್ದು ಕೆಲವೆಲ್ಲ ವ್ಯಾಪಾರದಲ್ಲಿದ್ದಾಗ ನೋಡಿ 100 ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತ ಹೇಳ್ತಾರೆ ನೋಡಿ. ಒಬ್ಬ ತಂದೆನೋ ತಾಯಿನೋ ತನ್ನ ಮಗಳದ್ದು ಅಥವಾ ಮಗಂದು ಎಷ್ಟೊಂದು ದೋಷಗಳು ಅವ್ರು ಚೆನ್ನಾಗಿ ಗೊತ್ತಿರುತ್ತೆ ನೋಡಿ. ಹೆಣ್ಣು ನೋಡಕ್ ಹೋದಾಗ, ಗಂಡು ನೋಡಕ್ ಹೋದಾಗ ಆ ದೋಷಗಳನ್ನ ಎತ್ತೆತ್ತೆ ಹೇಳ್ತಿರ್ತಾರ. ನನ್ ಮಗ ಹಿಂಗೆ, ನನ್ ಮಗಳು ಹಿಂಗೆ, ಇಲ್ಲ, ಸರಿ ಇಲ್ಲ, ಇಲ್ಲ ಸರಿ ಇಲ್ಲ, ಸುಳ್ಳು ಈ ತರದ. ಹೇಳ್ತಾರ ಅಂತ. ನೋಡಿ ಸುಳ್ಳು ಹೇಳ್ತಾರೆ, ಎಷ್ಟೊಂದ್ ಜನ ಜಾತಕನೇ ಬದಲಾಯಿಸ್ಬಿಡ್ತಾರೆ ಪ್ರಭು. ಬದಲಾಯಿಸ್ಬಿಡ್ತಾರೆ ನೋಡಿ. ಹೇಳೋವಂತನ ಬಿಲ್ಡಪ್ ಕೊಡ್ತಾರೆ ನೋಡು. ಹಂಗೆ ಹಿಂಗೆ ಇಂದ್ರ ಚಂದ್ರ ಅಂತೆಲ್ಲ ಹೇಳ್ತಾರೆ ಅಲ್ವಾ. ನನ್ನ ಮಗನಿಗಿಂತಲೂ ಒಳ್ಳೆಯವನು ಇಡೀ ಜಗತ್ತಲ್ಲಿ ಯಾರು ಇಲ್ಲ ಅಂತ ಹೇಳ್ತಾರೆ. ನನ್ನ ಮಗಳಿಗಿಂತಲೂ ತುಂಬಾ ಒಳ್ಳೆಯವಳು ಯಾರು ಇಲ್ಲ ಅಂತ ಹೇಳ್ತಾರೆ ಅಲ್ವಾ. ಕೇಳಿದ್ದೀರಾ ಈ ತರದ್ದು ನೋಡಿ. ಈ ತರದ್ದೆಲ್ಲ ಇರುತ್ತೆ ನೋಡಿ. ಹಂಗೆ ನೋಡಿ, ಟು ಪರ್ಸನಲ್ ಅಡ್ವಾಂಟೇಜ್ ಅಂದ್ರೆ ಹಂಗೆ ಟು ಸ್ಪೇರ್ ಫೀಲಿಂಗ್ಸ್ ಕೆಲವು ಸತಿ ನೋಡಿ ಹೇಳ್ಬೇಕಾಗತ್ತೆ. ಕೆಲವ್ರನ್ನ ನೋಯಿಸೋದಕ್ಕೆ ಈಗ ಡಾಕ್ಟರು ಪೇಷಂಟ್ಗೆ ನೋಡಿ, ಡಾಕ್ಟರ್ಗೆ ಅಂತ ಡಯಾಗ್ನೈಸ್ ಮಾಡ್ತಾನೆ ನೋಡಿ. ಇದೇನೋ ಮಾರಣಾಂತಿಕ ಕಾಯಿಲೆ ಇದೆ ಅಂತ ಹೇಳ್ತಾರೆ ನೋಡಿ. ಆ ಸಂದರ್ಭದಲ್ಲಿ ನೇರವಾಗಿ ಬಂದು ಹೇಳ್ಬಾರ್ದು, ನೀನು ಇನ್ನೊಂದು ವಾರದಲ್ಲಿ ಸತ್ತೋಗ್ತೀಯಾ, ನೀನೀಗ ನೀನು ಬದುಕಲ್ಲ ಅಂತ ಬಂದು ಹೇಳ್ಬಾರ್ದು. ಡಾಕ್ಟರ್, ಒಬ್ಬ ಬುದ್ಧಿವಂತ ಡಾಕ್ಟರು ನೋಡಿ. ನಾನು ಅವಾಗಲೇ ನಮ್ಮ ಪ್ರೊಫೆಸರ್ ಅಂತ ಒಬ್ರು ಹೇಳಿದ್ನಲ್ಲ, ಅವರು ಈ ಆರೋಗ್ಯವಾಗಿ ಬಂದು ಬೈಕೊಂತ ಇದ್ರು. ಮೊನ್ನೆ ಎಲ್ಲ ಸರಿ ಹೋದ್ಮೇಲೆ, ಕೋವಿಡ್ ಎಲ್ಲ ಹೋದ್ಮೇಲೆ ಅವ್ರು ಹೇಳ್ತಿದ್ದ, ಅವನು ಅಯೋಗ್ಯ ಡಾಕ್ಟರ್, ಅವನು ನನ್ಗೆ ಹಿಂಗ್ ಹೇಳ್ದ ನೋಡಿ. ಹಂಗೆ ಹೇಳೋಕೆ ಒಂದು ರೀತಿ ಇಲ್ಲ ಅವನಿಗೆ. ನೀನ್ ಸತ್ತೋಗ್ತೀಯ ಅಂತ ಬಂದು ನನಗೆ ಬಂದು ಹೇಳ್ದ ಅಂತ ಹೇಳಿ ನೋಡಿ ಬೈಕೊಂಡು ಹೇಳ್ತಿದ್ರು ಅವರು ನೋಡಿ. ಹಂಗೆ ಈ ತರದೆಲ್ಲ ಇರುತ್ತೆ ವಿಚಾರಗಳು ನೋಡಿ. ಹಂಗೆ ಕೆಲವು ಸಂದರ್ಭದಲ್ಲಿ ಪತಿ ಪತ್ನಿಯನ್ನ ತಮಾಷೆ ಮಾಡ್ತಾ ಕೂಡ ಸುಳ್ಳು ಹೇಳ್ಬೋದಂತೆ. ಏನಂತ? ನೀನ್ ತುಂಬಾ ಸುಂದರವಾಗಿದೀಯಾ ನೋಡಿ. ಈ ತರ ಈ ಮನೇಲಿ ನಿಮ್ಗೆ ಅನುಭವ ಆಗಿರ್ಬೋದು. ನೀವು ಅಡುಗೆ ಮಾಡಿದ್ದನ್ನ ಹೆಂಗಿದೆ ಅಂತ ನಿಮಗೆ ತಿಳ್ಕೊಳ್ಳೋಂಥ ಕುತೂಹಲ ಇರುತ್ತೆ ನೋಡಿ. ಅದು ಕೆಲವು ಸತಿ ನೋಡಿ, ಮಾಡಿದಾಗ ಅಡುಗೆ ಎಲ್ಲ ಸಂದರ್ಭದಲ್ಲೂ ಸರಿ ಬರೋದಿಲ್ಲ ನೋಡಿ. ಅದು ಕೆಟ್ಟದಾಗಿ ಅದು ಏನಾದ್ರೂ ಸರಿ ಬರದೇ ಇದ್ರೆ ಆ ತಿಂದವರು ಅದನ್ನ ನಿಜ ಹೇಳಿದ್ರೆ ನಿಮ್ಗೆ ಬೇಜಾರಾಗತ್ತೆ ಕೆಲವು ಸತಿ ನೋಡಿ. ಅವರು ಹೇಳ್ತಾರೆ ತುಂಬಾ ಚೆನ್ನಾಗಿದೆ, ಅದ್ರಿಂದ ಸ್ವಲ್ಪ ಉಪ್ಪು ಕಡಿಮೆ ಆಗ್ಬೇಕಿತ್ತು ಅಂತ ಹೇಳ್ತಾರೆ. ಅಷ್ಟು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ಆಮೇಲೆ ಹಿಂಗೆ ಹೇಳ್ತಾರೆ, ಸ್ವಲ್ಪ
ಮಸಾಲೆ ಕಡಿಮೆ ಆಗ್ಬಿಟ್ಟು. ನೋಡಿ ಈ ತರದ್ದೇನೋ ಒಂದು ಹೇಳುವಂಥದ್ದು ರೀತಿ, ಆ ನಿಜ ಹೇಳೋದನ್ನ ಕೂಡ ಸರಿಯಾಗಿ ಹೇಳಬೇಕು. ನೋಡಿ ನೀ ಅಡುಗೆ ಸರಿ ಮಾಡಿಲ್ಲ, ಏ, ನೋಡಿ ಸರಿಯಾಗಿ ಉಪ್ಪು ಹಾಕಿಲ್ಲ, ಖಾರ ಹಾಕಿಲ್ಲ, ನೋಡಿ ಒಗ್ಗರಣೆ ಹಾಕಿಲ್ಲ, ಈ ತರದೆಲ್ಲನು ಬೈದ್ ಬಿಟ್ರೆ ನಿಮ್ಗೆ ಹೆಂಗ್ ಅನ್ಸುತ್ತೆ ಅಡುಗೆ ಮಾಡೋರ್ಗೆ ಅಲ್ವಾ? ಬೇಜಾರ. ಕಷ್ಟಪಟ್ಟು ಮಾಡಿದೀವಿ, ಒಂದ್ ಸ್ವಲ್ಪನೇ ಹಾ, ಅಪ್ರಿಸಿಯೇಷನ್. ಕಷ್ಟಪಟ್ಟು ಮಾಡಿದಿರಿ, ಒಂದೇ ಮಾತಲ್ಲಿ ನೋಡಿ ಹಿಂಗ್ ಅಂದ್ಬಿಟ್ರಲ್ಲ, ನೋಡಿ ಹಿಂಗ್ ಅಂದ್ಬಿಟ್ರಲ್ಲ, ನೋಡಿ ಹಿಂಗ್ ಬಂದ್ಬಿಡುತ್ತೆ. ನೋಡಿ ಹಂಗೆಲ್ಲ ವಿಚಾರಗಳಿರುತ್ತೆ. ಇದು ಬಹಳ ಮುಖ್ಯ. ದೈನಂದಿನ ಬದುಕಲ್ಲಿ ಇದನ್ನ ನಾವು ಅಳವಡಿಸ್ಕೊಳ್ಳುವಂಥದ್ದು. ನೋಡಿ ಇವತ್ತಿನ ಶ್ಲೋಕ ಇದು ಮಾತಿನ ತಪಸ್ಸು. ನೋಡಿ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂದ್ರೆ ಹಂಗೆ. ನೋಡಿ ರೋಗ ಬಲ್ಲವನಿಗೆ, ನೋಡಿ ಆಹಾರ ಬಲ್ಲವನಿಗೆ ರೋಗವಿಲ್ಲ ಅಂದ್ರೆ ಹಂಗೆ. ಇದು ಸುಮ್ಮನೆ ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡುವಂತ ಶ್ಲೋಕ ಅಲ್ಲ. ಇವತ್ತಿಂದ ನೋಡಿ ಒಂದು ಮಾತು, ಇದು ವಿಚಾರ ಎಲ್ಲ ಕೇಳಿದ್ಮೇಲೆ ಒಂದು ತಪಸ್ಸಿನ ವ್ರತ ತಗೋಬೇಕಾಗತ್ತೆ. ನೋಡಿ ಏನದು ತಪಸ್ಸಿನ ವ್ರತ ಅಂದ್ರೆ, ನೋಡ್ರಿ ಹಿಂಗೆ ಮಾತಾಡಕ್ ಮೊದ್ಲು ಸ್ವಲ್ಪ ಎಚ್ಚರಿಕೆ ವಹಿಸ್ಬೇಕು ಅನ್ನೋದು. ನೋಡಿ ಏನ್ ಬೇಕೋ ಎಷ್ಟು ಬೇಕೋ ಮಾತಾಡೋದು. ಕೆಲವು ಸತಿ ಸುಮ್ನೆ ಹೋಗಿ ಏನೋ ಮಾತಾಡಿ ನೋಡಿ ಮೈ ಮೇಲೆ ಬಂದಿರುವಂತದ್ದು, ನೋಡಿ ಯಾಕಪ್ಪ ಹೇಳ್ದೆ ಅನ್ನುವಂಥದ್ದು ಆಗಿದ್ಯಾ? ಹಾ ಪ್ರಭುಜಿ, ತುಂಬಾ ಸರಿಯಾಗಿ ಹೌದು ಪ್ರಭು. ಸಣ್ಣದಾಗೇನೋ ಹೇಳ್ಬಿಟ್ರೆ ಅದ್ ಜಗಳನೇ ಇದ್ ಮಾಡ್ಬಿಡ್ತದೆ. ಮತ್ತೆ ಯಾರೋ ಏನೋ ಹೇಳಿರ್ತಾರ ಪ್ರಭು, ಅದನ್ನ ನಮ್ಮೇಲೆ ಹಾಕ್ಬಿಡ್ತಾರ ಅವ್ರು. ಆ ಅದಕ್ಕೆ ನೋಡಂಗೆ ಫೋನಲ್ಲಿ ತುಂಬಾ ಮಾತಾಡಬಾರ್ದು ಪ್ರಭು ಯಾರ ಹತ್ರ ಜಾಸ್ತಿ. ನೋಡೋದಕ್ಕೆ ಯಾರ ಹತ್ರ ಎಷ್ಟು ಬೇಕೋ ಏನ್ ಬೇಕೋ ಅಷ್ಟೇ ಮಾತಾಡ್ಬೇಕು. ನಾಲಿಗೆ ನೋಡಿ ಬಹಳ ಸಮಸ್ಯೆಗಳು ತರುತ್ತೆ. ನೋಡಿ ಎಲುಬಿಲ್ಲದ ನಾಲಿಗೆ ನಿನ್ನ ನೋಡಿ ನೀಚ ಬುದ್ಧಿಯ ಬಿಡು ನಾಲಿಗೆ ಅಂತ ಹೇಳ್ತಾರೆ. ನೋಡಿ ನಾಲಿಗೆ ದೊಡ್ಡ ತಪಸ್ಸು. ನೋಡಿ ಅದನ್ನೇ ನಮ್ಮ ಶಿಕ್ಷಾಮೃತದಲ್ಲಿ, ಉಪದೇಶಾಮೃತದಲ್ಲಿ ಹೇಳೋದು. ಮೊದಲು ಹೇಳುವಂಥದ್ದು ವಿವೇಕಗಳದ್ರಲ್ಲಿ ವಾಚೋ ವೇಗಂ. ಯಾರಾದ್ರೂ ಹೇಳ್ತೀರಾ ಶ್ಲೋಕವನ್ನ? ಏನನ್ನೆಲ್ಲ ನಿಯಂತ್ರಿಸ್ಕೋಬೇಕು? ಪೃಥ್ವಿಂಶ ಶಿಷ್ಯ ಅಥವಾ ಒಬ್ಬ ಮಾಡ್ಕೋಬೇಕು, ಒಬ್ಬ ಗುರು ಆಗ್ಬೇಕು ಅಂದ್ರೆ ಕೃಷ್ಣ ಪ್ರಭು. ವೇಗಂ ವಾಚೋ ಮನಸ. ವೇಗಂ ಮನಸ ಕ್ರೋಧ ವೇಗಂ ಜಿಹ್ವಾ ವೇಗಂ ಉದರೋಪಸ್ಥ ವೇಗಂ ತನ್ವೇಗಾನ್ಯೋ ವಿಷಹೇತ ಧೀರಾಃ ಸರ್ವಾಮಪಿ ಮಾಂ ಪೃಥಿವೀಂ ಸ ಶಿಷ್ಯಾತ್. ಅನುವಾದ: ಮಾತಿನ ಚಾಪಲ್ಯವನ್ನು, ಚಿತ್ತ ಚಾಂಚಲ್ಯಗಳನ್ನು, ಕೋಪದ ಕೆಲಸಗಳನ್ನು, ನಾಲಿಗೆ ಚಪಲಗಳನ್ನು, ಹೊಟ್ಟೆ ಮತ್ತು ಜನಾಂಗಗಳ ಪ್ರಚೋದನೆಗಳನ್ನು ನಿಗ್ರಹಿಸಬಲ್ಲ ಸಂಯಮಿಯು ಪ್ರಪಂಚಾದ್ಯಂತ ಶಿಷ್ಯರನ್ನು ತಯಾರು ಮಾಡಲು ಅರ್ಹನು. ಹರೇ ಕೃಷ್ಣ ಪ್ರಭು. ವೆರಿ ಗುಡ್. ನೋಡಿ ಅದು ಎಲ್ಲಿಂದ ಫಸ್ಟ್ ಶುರುವಾಗಿದ್ದು? ಮೊದಲನೇ ತಪಸ್ಸು, ಮೊದಲನೇ ಅರ್ಹತೆ ಗುರು ಆಗ್ಬೇಕಂದ್ರೆ ಏನಿತ್ತು? ವಾಚ. ಮಾತು ನಾಲಿಗೆಯಿಂದ. ನಾಲಿಗೆನೇ. ನೋಡಿ ಮಾತು ನಾಲಿಗೆ. ಮೊನ್ನೆ ವಿಜೇತ ಮಾತಾಜಿಯವರು ಮೊನ್ನೆ ಒಂದು ಪ್ರವಚನದಲ್ಲಿ ಹೇಳ್ತಿದ್ರು. ನೋಡಿ ನಾಲಿಗೆಯಿಂದನೇ ನಮ್ಮ ಸೇವೆಗಳು ಪ್ರಾರಂಭ ಆಗೋದು. ನೋಡಿ ಏನ್ ಶ್ಲೋಕ ಮಾತಾಜಿ? ಸೇವೋನ್ಮುಖಿ ಜಿಹ್ವಾದೌ. ಇದನ್ನ ಹೇಳ್ತಿದ್ರಿ ನೀವು, ಜ್ಞಾಪಕ ಇದೆಯಾ? ಹಾ ಪ್ರಭುಜಿ. ಹಾ ಪ್ರಭುಜಿ. ಅಥ ಶ್ರೀ ಕೃಷ್ಣ ನಾಮಾದಿ ನ ಭವೇತ್ ಗ್ರಾಹ್ಯಮಿಂದ್ರಿಯೈ ಸೇವೋನ್ಮುಖೇ ಜಿಹ್ವಾದೌ ಸ್ವಯಮೇವ ಸ್ಫುರತ್ಯದಃ. ಏನಂಗಂದ್ರೆ ಅಂದ್ರೆ ಕೃಷ್ಣನ ಒಂದು ನಾಮ ರೂಪ ಗುಣಲೀಲೆ ಇವೆಲ್ಲವೂ ನಮ್ಮ ಭೌತಿಕ ಇಂದ್ರಿಯಗಳಿಂದ ನೋಡಕ್ ಆಗೋದಿಲ್ಲ, ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ. ಸೇವೆ ಸ್ಟಾರ್ಟ್ ಮಾಡ್ಬೇಕು, ಅದು ನಾಲ್ಗೆಯಿಂದಾನೇ ಸ್ಟಾರ್ಟ್ ಆಗುತ್ತೆ ಸೇವೆ. ಸೊ ಆ ಸೇವೆಯಿಂದ ತಾನಾಗ್ ತಾನೇ ಎಲ್ಲ ಹೃದಯದಲ್ಲಿ ಪ್ರಕಟ ಆಗುತ್ತೆ. ಹೌದು. ನೋಡಿ ಇದು ಮಾತಿನ ತಪಸ್ಸು. ಏನು? ಕ್ರಮ ತಪ್ಪದೆ ವೇದ ಸಾಹಿತ್ಯ ವಾಚನ ಮಾಡೋದು, ವೇದಗಳಲ್ಲಿರೋದನ್ನೇ ಉಲ್ಲೇಖ ಮಾಡೋದು. ರೂಪಾದ್ರ ನೋಡಿ ಭಾವಾರ್ಥ ಆಗ್ಲಿ, ಅವರ ಪ್ರವಚನ ಆಗ್ಲಿ, ಅದರಲ್ಲಿ ವೇದ ಸಾಹಿತ್ಯಗಳ ಉಲ್ಲೇಖ ಮಾಡ್ತಾರೆ. ಈ ಬಾಕಿ ಬೇರೆ ಸಂಸ್ಥೆ, ಬೇರೆ ಬೇರೆ ಯಾರೆಲ್ಲ ಇತ್ತೀಚೆಗೆ ಆಧ್ಯಾತ್ಮಿಕ ಗುರುಗಳು ನೋಡಿ ಪ್ರಚಾರಕರು ಅಂತ ಇದರೋ, ಒಂದು ವೇದ ಸಾಹಿತ್ಯದ ಉಲ್ಲೇಖ ಬರೋದಿಲ್ಲ. ನೋಡಿ ಏನೇನೋ ಹೇಳ್ತಿರ್ತಾರೆ, ಬಹಳ ಪ್ರಸಿದ್ಧರು ಆಗ್ಬಿಡ್ತಾರೆ.
ವೇದ ಸಾಹಿತ್ಯದ ಉಲ್ಲೇಖ ಆಗ್ಬೇಕು, ರೆಫರೆನ್ಸಸ್ ಕೊಡ್ಬೇಕು. ನೋಡಿ ಒಬ್ಬ ಲಾಯರ್ ಹೆಂಗೆ ಆತನು ನೋಡಿ ಒಂದು ಸಂವಿಧಾನದ ಕಲಂಗಳು, ಸೆಕ್ಷನ್ಸು, ನೋಡಿ ಆಕ್ಟ್ಗಳು, ನೋಡಿ ಹಿಂದಿನ ಜಡ್ಜ್ಮೆಂಟ್ಗಳು, ನೋಡಿ ಇವುಗಳನ್ನ ಆಧಾರ ಇಟ್ಕೊಂಡು ಮಾತಾಡ್ತಾನೋ ಹಂಗೆ. ನೋಡಿ ಇದೆಲ್ಲ ಗೊತ್ತಾಗಬೇಕು ಅಂದ್ರೆ ಕ್ರಮ ತಪ್ಪದೆ ವೇದ ಸಾಹಿತ್ಯವನ್ನ ವಾಚನ ಮಾಡಬೇಕು, ಉಲ್ಲೇಖ ಮಾಡಬೇಕು, ಆ ತತ್ವಾಧಾರಿತವಾಗಿರ್ಬೇಕು, ನಮ್ದೇ ಅಂತ ಏನೋ ಒಂದು ಕಂಡ್ಕೊಳ್ಳುವಂಥದ್ದಾಗಿರ್ಬಾರ್ದು. ನೋಡಿ ಮಾತು ಕೃಷ್ಣನ್ ಬಗ್ಗೆನೇ ನಾಲ್ಗೆ, ನೋಡಿ ತಿನ್ನೋದು ಪ್ರಸಾದ, ನೋಡಿ ಜಪ ಮಾಡುವಂಥದ್ದು, ನೋಡಿ ಪ್ರವಚನ ಕೊಡುವಂಥದ್ದು, ಇಂಥವುಗಳಲ್ಲೇ ನಾಲ್ಗೆನ ತೊಡಸ್ಕೊಂಡ್ಬಿಟ್ರೆ ನೋಡಿ ಬೇರೆ ಆ ನಾಲ್ಗೆ ತಪಸ್ಸಾಗ್ಬಿಡತ್ತೆ, ಅದಕ್ಕೆ ಬೇರೆ ಏನು ಹೇಳಲ್ಲ, ಕೃಷ್ಣನ್ ಬಿಟ್ಟು ಪ್ರಜಲ್ಪ ಮಾತಾಡಲ್ಲ. ನೋಡಿ ಹಿಂಗಾಗತ್ತೆ. ಅದಕ್ಕೋಸ್ಕರ ಇವತ್ತಿನ ಶ್ಲೋಕ ಜೀವನದಲ್ಲಿ ಅಳವಡಿಸ್ಕೊಳ್ಬಹುದಾದಂಥ ಶ್ಲೋಕ. ಇದನ್ನ ಅಳವಡಿಸ್ಕೊಂಡ್ರೆ, ಇದನ್ನ ನಾವು ಅಭ್ಯಾಸ ಮಾಡಿದ್ರೆ ಸತ್ಯವಾದದ್ದನ್ನ ಹೇಳೋದು, ಸತ್ಯವಾದ ವಿಷಯ ಬಂದ್ರೆ ನಾವು ಇಷ್ಟೊತ್ತು ಚರ್ಚೆ ಮಾಡಿದ್ವಲ್ವಾ, ಪ್ರಿಯವಾದ ಸತ್ಯವನ್ನ ಹೇಳೋದು, ಅಪ್ರಿಯವಾದ ಸುಳ್ಳನ್ನ ನೋಡಿ, ಅಪ್ರಿಯವಾದಂತ ಸತ್ಯವನ್ನ ಹೇಳದೇ ಇರೋದು, ಸತ್ಯಂ ಬ್ರೂಯಾತ್ ನೋಡಿ, ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್. ನೋಡಿ ಸತ್ಯವಾದದ್ದನ್ನು ಹೇಳಬೇಕು, ಪ್ರಿಯವಾದದ್ದನ್ನು ಹೇಳಬೇಕು, ನೋಡಿ ಅಪ್ರಿಯವಾದಂತ ಸುಳ್ಳನ್ನು ಹೇಳಬಾರ್ದು. ನೋಡಿ ಈ ತರದ ಎಚ್ಚರಿಕೆ. ನೋಡಿ ಹಂಗೆ ಸಂತೋಷಕರವಾದಂಥದ್ದನ್ನ ರೀತಿ ಮಾತಾಡ್ಬೇಕು. ಯಾರ ಹತ್ರ ಮಾತಾಡಿದ್ರೆ ರೇಗೋಂಗ ಆಗ್ಬಾರ್ದು. ನೋಡಿ ನೋಡಿ ಯಾರಾದ್ರೂ ಮಾತಾಡಿದ್ರೆ ರೇಗ್ ಬಿಡ್ತಾರೆ, ಅವ್ರು ಮಾತಾಡೋ ರೀತಿ ಹಂಗಿರುತ್ತೆ. ನೋಡಿ ಹಂಗ ಆಗ್ಬಾರ್ದು, ಹಿತವಾಗಿರ್ಬೇಕು. ನೋಡಿ ಈ ನಾವು ಮಾತು ಬಗ್ಗೆ ಹಿಂದೆ ಚರ್ಚೆ ಮಾಡಿದ್ವಿ. ರಾಮನ ಮಾತಿನ ಗುಣವನ್ನ ನೋಡಿ ರಾಮಾಯಣದಲ್ಲಿ ಬರುತ್ತೆ. ನೋಡಿ ರಾಮ ಎಂತ ಮಾತು, ಹಿತ ಮಿತ ಮೃದು, ಸೌಮ್ಯವಾದ ಮಾತು, ಪೂರ್ವ ಭಾಷೆ. ನೋಡಿ ಭಾಷೆ ನೋಡಿ ಹೆಂಗಿರ್ಬೇಕು ಅಂತ ಹೇಳಿ ನಾವು ಹಿಂದೆ ಚರ್ಚೆ ಮಾಡಿದ್ವಿ. ನೋಡಿ ಅದು ಪೂರ್ವ ಭಾಷೆ ಆಗಿರ್ಬೇಕು, ಮೃದು ಭಾಷೆ ಆಗಿರ್ಬೇಕು. ನೋಡಿ ಇದನ್ನ ಯಾರಾದ್ರೂ ಗೂಗಲ್ ಸರ್ಚ್ ಮಾಡಿ ನೋಡ್ಬೋದು. ನೋಡಿ ನೋಡಿ ಭಾಷೆ ನೋಡಿ ಹೆಂಗಿರ್ಬೇಕು ಭಾಷೆ. ನೋಡಿ ವಿಶೇಷವಾಗಿ ರಾಮನಲ್ಲಿ, ಪ್ರಭು ಶ್ರೀರಾಮಚಂದ್ರನಲ್ಲಿ ನೋಡಿ ಈ ತರದ್ದು ಕಾಣ್ತಿತ್ತಂತೆ. ಎಂಥದ್ದು ನೋಡಿ ಭಾಷೆ ಟೈಪ್ಸ್. ವಾಲ್ಮೀಕಿ ನೋಡಿ ರಾಮಾಯಣದಲ್ಲಿ ಹೇಳ್ತಾನಂತೆ, ರಾಮನ ಮಾತು ಹೇಗಿತ್ತಪ್ಪ ಅಂತಂದ್ರೆ ನೋಡ್ರಿ ಹಿಂಗೆಲ್ಲ ಇತ್ತು ಅಂತ ಹೇಳೋದಕ್ಕೆ. ನೋಡಿ ಅದರಲ್ಲಿ ರಾಮನ ಮಾತು ಬಗ್ಗೆ ಹೇಳ್ತಾರೆ. ಇಲ್ಲಿ ಹೇಳ್ತಾರೆ ಮೃದು ಭಾಷೆ, ನೋಡಿ ಪೂರ್ವ ಭಾಷೆ. ರಾಮನ ಮಾತಾಡಿದ್ರೆ ನೋಡಿ ಹೆಂಗಿತ್ತು ಅಂತ. ಭಾಷೆ ಹಿಂಗೆ ನೋಡಿ ನಮಗೂ ಕೂಡ ನೋಡಿ ಇವೆಲ್ಲ ಪಾಠಗಳು. ನೋಡಿ ಏನೇನು ಅಂದ್ರೆ ನೋಡಿ ಮೃದು ಭಾಷೆ, ಪೂರ್ವ ಭಾಷೆ. ನೋಡಿ ತೋರಿಸ್ತೀನಿ ಸ್ಕ್ರೀನಲ್ಲಿ. ಮಿತ ಭಾಷೆ, ಎಷ್ಟು ಬೇಕೋ ಯಾವಾಗ ಬೇಕೋ ಅಷ್ಟೇ ಮಾತಾಡೋದು, ಇದು ತಪಸ್ಸು. ಕೆಲವರು ವಟ 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 ಅಂತಾರೆ, ನೋಡಿ ಹೇಳ್ಬಾರ್ದೆಲ್ಲ ಹೇಳ್ಬಿಡ್ತಾರೆ. ನೋಡಿ ಮೊನ್ನೆ ಯಾರೋ ಒಬ್ರು ಜೋಕ್ ಹೇಳ್ತಾ ಇದ್ರು. ಏನ್ ಜೋಕ್ ಅಂದ್ರೆ ನೋಡಿ ಸಾರಾಯಿ ಕುಡಿಸ್ಬಿಟ್ರೆ ಅವ್ರು ಏನು ಬಚ್ಚಿಟ್ಕೊಳಕ್ ಆಗಲ್ಲ ಗೊತ್ತಾ, ಎಲ್ಲ ಹೇಳ್ಬಿಡ್ತಾರೆ. ಯಾರಿಗಾದ್ರೂ ಬಾಯಿ ಬಿಡಿಸ್ಬೇಕು ಅಂತಂದ್ರೆ ನೀವಿಷ್ಟು ಮಾಡ್ರಿ ಸಾಕು, ಸಾರಾಯಿ ಕುಡಿಸಿ, ಅವನು ಒಳಗಡೆ ಇರುವಂತ ಎಲ್ಲ ಆಚೆ ಬಂದ್ಬಿಡುತ್ತೆ. ನೋಡಿ ಆತರ. ನೋಡಿ ರಾಮಾಯಣದಲ್ಲಿ ರಾಮನ ಗುಣಗಾನವನ್ನ ವಾಲ್ಮೀಕಿ ಮಾಡೋದು ಏನದು, ಮೃದು ಭಾಷಿ. ಒನ್ ಹೂ ಸ್ಪೀಕ್ಸ್ ಸ್ವೀಟ್ಲಿ ಅಂಡ್ ಸಾಫ್ಟ್ಲಿ. Sweetness come not just from the tone of the voice, but from the content and tone, which should be confident, encouraging, and free from harsh or insulting words. ನೋಡಿ ಹಿಂಗೆ ಪೂರ್ವ ಭಾಷಿ. One who speaks first, initiating conversation with humility and warmth. Rama would overcome his own high status to be the first to meet ಮಾಡ್ತಾರೆ. ಅವ್ರ
ಯಾರಿದು? ನೋಡಿ, ಹಂಗೆ ಮಾತಾಡುವಂಥದ್ದು ಈ ಮಾತು ಹೇಗಿರ್ಬೇಕು ಅಂತೇಳಿ ನೋಡಿ ನಮ್ಮ ಸಾಹಿತ್ಯಗಳಲ್ಲಿ ಹೇಳ್ತವೆ. ಅದನ್ನೇ ಇಲ್ಲಿ ಹೇಳ್ತಿರೋದು. ರಾಮನ ಮಾತು ಹೇಗಿತ್ತು ಅಂದ್ರೆ ಮೃದು ಭಾಷೆಯಾಗಿತ್ತಂತೆ, ಪೂರ್ವ ಭಾಷೆಯಾಗಿತ್ತಂತೆ, ಮಿತಭಾಷೆಯಾಗಿತ್ತಂತೆ. ನೋಡಿ, ಮಿತಭಾಷಿ one who speaks concisely and meaningfully using few words to convey a lasting impact. ನೋಡಿ, ಹಿಂಗೆ ಇದನ್ನ ನಾವು ಕೂಡ ಅಭ್ಯಾಸ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಏನದು? ಸ್ಪೀಚ್ ಆಫ್ ಲಾರ್ಡ್ ರಾಮ. ನೋಡಿ, ಇಲ್ಲಿ ನೋಡಿ ಆತನ ಅನುಪಮ ಗುಣಾಬ್ಧಿ ಪೂರ್ವ ಭಾಷಿ. ನೋಡಿ, ಇದನ್ನೆಲ್ಲ ತುಂಬಾ ಹೊಗಳ್ತಾರೆ. ನೋಡಿ ಹಂಗೆ ರಾಮನ ಭಾಷೆ, ರಾಮನ್ ಮಾತಾಡಿದಂತ ರೀತಿ, ಆತನ ಮಾತಿನ ತಪಸ್ಸು, ನೋಡಿ ಆತನು ಶ್ರೇಷ್ಠ. ನೋಡಿ, ದೇವೋತ್ತಮ ಪರಮ ಪುರುಷ ಮಾತಾಡುವಂತ ರೀತಿ, ಸ್ಪೀಚ್ ಆಫ್ ಲಾರ್ಡ್ ರಾಮ. ನೋಡಿ ಇದನ್ನ ನೋಡ್ಬೋದು. ಏನದು? ಮಿತಭಾಷಿ, ಪೂರ್ವ ಭಾಷಿ, ಮೃದು ಭಾಷಿ, ಇವೆಲ್ಲ ಗುಣಗಳು ಅಲ್ಲಿ ಬರ್ತವೆ, ಉದಾಹರಣೆ ಸಹಿತ ಬರ್ತವೆ. ನೋಡಿ, ರಾಮಾಯಣ ಕೇಳೋಕೆನೆ ಬಹಳ ವಿಶೇಷ. ನೋಡಿ, ಇಲ್ಲಿ ಹೇಳ್ತಾರೆ ಲಾರ್ಡ್ ರಾಮ ಸ್ಪೀಚ್ ಅಟ್ 3 ಫೀಚರ್ಸ್. ಜ್ಞಾಪಕ ಇಟ್ಕೊಳ್ಳಿ, ಬರೆದಿಟ್ಕೊಳ್ಳಿ, ನಾವು ಅಭ್ಯಾಸ ಮಾಡೋ ಪ್ರಯತ್ನ ಮಾಡೋಣ. It was sweet, concise, and Lord Rama was the first to begin conversation. These features in Sanskrit called as Madhura Bhashi, Mita Bhashi, and Purva Bhashi. Note ಮಾಡ್ಕೊಂಡ್ರಾ? ಮಧುರ ಭಾಷಿ, ಮಿತ ಭಾಷಿ, ಪೂರ್ವ ಭಾಷಿ ಅಲ್ವಾ? ಹಂಗೆ everyone likes to be spoken to with sweetness. Sweetness is not necessarily in the voice, rather it is in the tone and content. The power to inspire comes from what confidence and encouragement we get. ನೋಡಿ, ಹಿಂಗೆ ಮಿತಭಾಷಿ, ನೋಡಿ ಮಧುರ ಭಾಷಿ, ಪೂರ್ವ ಭಾಷಿ ಅಂದ್ರೆ ಹಿಂಗೆ. ನೋಡಿ, ಇದನ್ನ ಪ್ರಭು ಶ್ರೀರಾಮಚಂದ್ರನಲ್ಲಿ ನಾವು ಕಾಣ್ಬೋದಿತ್ತು. ನೋಡಿ, ಇದನ್ನೇ ನಾವು ಕೂಡ ಅಭ್ಯಾಸ ಮಾಡುವಂತ ಪ್ರಯತ್ನ ಮಾಡ್ಬೋದು. ನೋಡಿ, ಹಂಗಾಗಿ ಇವತ್ತಿನ ಶ್ಲೋಕ ಬಹಳ ಮುಖ್ಯ. ಸತ್ಯವಾದದ್ದನ್ನು ಹೇಳಬೇಕು, ಸಂತೋಷಕರವಾದದ್ದನ್ನು ಹೇಳಬೇಕು, ಹಿತವಾದದ್ದನ್ನ ಮತ್ತೆ ಇತರರ ಮನಸ್ಸನ್ನ ಕಲಕದ ಮಾತುಗಳನ್ನು ಹಾಡಬೇಕು. ಮತ್ತೆ ಕ್ರಮ ತಪ್ಪದ ವೇದ ಸಾಹಿತ್ಯವನ್ನು ವಾಚನ ಮಾಡಬೇಕು. ನೋಡಿ, ಆ ಒಂದು ಭಾಗವಾಗಿನೇ ನಾವು ನೋಡಿ ಪ್ರತಿದಿನ ಬೆಳಗ್ಗೆ ನೋಡಿ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮ ಇಟ್ಕೊಂಡಿರೋದು. ಭಗವದ್ಗೀತೆಯನ್ನ ಕ್ರಮಬದ್ಧವಾಗಿ ಓದ್ತಾ ಇರೋದು. ಇಡೀ ವೇದ ಸಾಹಿತ್ಯಗಳಲ್ಲಿ ಅತ್ಯುತ್ತಮವಾದದ್ದು ಭಗವದ್ಗೀತೆ. ನೋಡಿ, ಅದನ್ನ ಕ್ರಮ ತಪ್ಪದ ವೇದ ಸಾಹಿತ್ಯವನ್ನ ವಾಚನ ಮಾಡೋದು ಅಂದ್ರೆ ಹಂಗೆ. ನೋಡಿ, ಇದು ತುಂಬಾ ಅನುಕೂಲ ಆಗತ್ತೆ. ನೀವೆಲ್ಲರೂ ಕ್ರಮ ತಪ್ಪದೆ ಒಂದಿನೂ ಮಿಸ್ ಮಾಡಲ್ಲ. ನೋಡಿ, ಇಲ್ಲಿ ಕೆಲವರು ಭಕ್ತರನ್ನ ನಾನು ಹಂಗೆ ನೋಡ್ತೀನಿ, ಒಂದು ದಿನ ಕೂಡ ಮಿಸ್ ಮಾಡೋದಿಲ್ಲ. ನೋಡಿ, ಒಂದಿನೂ ಕೂಡ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ನೋಡಿ, ಕೆಲವು ಭಕ್ತರು ಮಿಸ್ ಆಗ್ಬಿಡುತ್ತೆ. ನಿಮ್ಮ ಬೇರೆ ಬೇರೆ ಏನೇನೋ ಕಾರಣಗಳು, 101 ಕಾರಣಗಳು ಯಾಕೆ ನಾನು ನೋಡಿ ಪ್ರವಚನಕ್ಕೆ ಕೇಳಕ್ ಬರೋದಿಲ್ಲ ಅಂತ ನೀವೇನಾದ್ರೂ ಪಟ್ಟಿ ಮಾಡ್ಕೊಂಡ್ರೆ ನಿಮ್ಗೆ ಸಿಗುತ್ತೆ ಅಲ್ವಾ? ನೋಡಿ, ಹಂಗೆ ಇದೊಂದು ತಪಸ್ಸು. ಯಾವುದು ತಪಸ್ಸು? ಕ್ರಮ ತಪ್ಪದೆ ವೇದ ಸಾಹಿತ್ಯವನ್ನ ವಾಚನ ಮಾಡೋದು ಮತ್ತೆ ಕೇಳೋದು, ಇವೆರಡು ತಪಸ್ಸು. ನೋಡಿ, ಆ ತಪಸ್ಸು ನೋಡಿ ಪ್ರಭುಪಾದ್ರೆ ನೋಡಿ ಇದು ಅವಶ್ಯಕ ನಮ್ಗೆ. ನೋಡಿ, ಈ ತರದೊಂದು ತಪಸ್ಸನ್ನ ತಗೋಬೇಕಾಗತ್ತೆ. ವಿಶೇಷವಾಗಿ ಕಾಯ ವಾಚ ಮನಸ್ಸ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ದೀವಿ. ನಿನ್ನೆ ದಿನ ನಾವು ನೋಡಿ ದೇಹದ ತಪಸ್ಸುಗಳನ್ನ ತಿಳ್ಕೊಂಡ್ವಿ. ಪರಮ ಪ್ರಭುವಿನ ಪೂಜೆ, ಬ್ರಾಹ್ಮಣರ ಪೂಜೆ, ಗುರುವಿನ ಪೂಜೆ, ತಂದೆ ತಾಯಿ ಅಂತ ಹಿರಿಯರ ಪೂಜೆ, ಶುಚಿತ್ವ, ಸರಳತೆ, ಬ್ರಹ್ಮಚರ್ಯ ಮತ್ತು ಅಹಿಂಸೆ ಇವೆಲ್ಲ ಸೇರಿ ದೇಹದ ತಪಸ್ಸಾಗುತ್ತದೆ. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂ ಚಯತ್ ಸ್ವಾಧ್ಯಾಯಾಭ್ಯಾಸ್ಯಾನಂ ಶೈವ ವಾಗ್ಮಯಂ ತಪ ಉಚ್ಯತೆ. ಸತ್ಯವಾದ, ಸಂತೋಷಕರವಾದ, ಹಿತವಾದ ಮತ್ತು ಇತರ ಮನಸ್ಸನ್ನು ಕಲಕದ ಮಾತುಗಳನ್ನಾಡೋದು, ಕ್ರಮ ತಪ್ಪದ ವೇದ ಸಾಹಿತ್ಯವನ್ನು ವಾಚನ ಮಾಡುವುದು, ಇವೆಲ್ಲ ಸೇರಿ ಮಾತಿನ ತಪಸ್ಸಾಗುತ್ತೆ.
ನೋಡಿ ಭಾವಾರ್ಥದಲ್ಲಿ ಪ್ರಭುಪಾದ ಹೇಳ್ತಾರೆ, ಮನುಷ್ಯನು ಇತರರ ಮನಸ್ಸನ್ನು ಕಲಕದಂತೆ ಮಾತನಾಡಬೇಕು. ನಿಜ ಗುರುವು ಮಾತನಾಡಿದಾಗ ತನ್ನ ವಿದ್ಯಾರ್ಥಿಗಳ ಮಾರ್ಗದರ್ಶನಕ್ಕಾಗಿ ಸತ್ಯವನ್ನು ಹೇಳಬೇಕಾಗುತ್ತದೆ. ನೋಡಿ, ಗುರು ಕೆಲವು ಸತಿ ಕಠಿಣವಾಗಿರ್ಬೇಕಾಗತ್ತೆ. ಗುರು ಅನ್ನೋದ್ರ ಪದದ ಅರ್ಥ ಏನದು? ಈ ವಿಷಯವಾಗಿ ಗುರು ಅನ್ನೋ ಪದದ ಅರ್ಥ ಏನು? ಹಿಂದೆ ತುಂಬಾ ಸತಿ ಚರ್ಚೆ ಮಾಡಿದ್ವಿ ಈ ವಿಷಯವನ್ನು. ಹೆವಿ ಅಂತ. ಏನಂತ? ಹೆವಿ. ಭಾರ ಅಂದ್ರೆ ಭಾರ. ನೋಡಿ, ಕೆಲವು ಸತಿ ಗುರುಗಳು ಹೆಂಗೆ ನೋಡಿ ಹೆವಿ ಆಗ್ತಾರೆ, ಹಿಗ್ಗ ಮುಗ್ಗ ಜಾಡ್ಸಿ ಬೈತಾರೆ. ನೋಡಿ ಪ್ರಭುಪಾದರಾಗ್ಲಿ ನೋಡಿ, ಇದು ಯಾರಿಗೆ ಅಂತಂದ್ರೆ ಯಾರ ಮೇಲೆ ಪ್ರೀತಿಯ, ಅವ್ರ ಮೇಲೆ ನೋಡಿ ಒಂದು ಕರುಣೆ ಇರುತ್ತೆ ನೋಡಿ, ಹಂಗಿದ್ರೇನೆ ಬೈಯೋದು. ನೋಡಿ, ನಿಮ್ಮ ಮನೆಗಳಲ್ಲಿ ನೀವು ನೋಡಿರ್ತೀರಿ ನೋಡಿ, ತಾಯಿ ಮಗುವನ್ನ ತುಂಬಾ ಬೈತಾ ಇರ್ತಾಳೆ, ದಂಡಿಸ್ತಾ ಇರ್ತಾಳೆ ನೋಡಿ. ಅದು ಪ್ರೀತಿ ಜೊತೆ ಹೇಳುವಂತ ವಿಷಯ. ಅದು ಅರ್ಥ ಆಯ್ತಾ ನಾ ಹೇಳಿದ್ದು? ಅವ್ರ ಮೇಲೆ ಕಾಳಜಿ ತೋರಿಸ್ತಾ ಹೇಳೋದು ಮಾತು. ನೋಡಿ, ನನಗೆ ನಿಮಗ್ ಸಂಬಂಧನೇ ಇಲ್ಲ, ನಾನ್ ನಿಮ್ಗೆ ಯಾಕೆ ಬುದ್ಧಿ ಹೇಳ್ಬೇಕು, ಮಾತಾಡ್ಬೇಕು ನಿಮ್ ಜೊತೆ? ನೋಡಿ, ಈ ತರ ವಿಷಯ ಬಂದ್ಬಿಡತ್ತೆ ಅಲ್ವಾ? ನೋಡಿ, ಕೆಲವು ಸತಿ ಆ ಮಗು ಏನೋ ತಪ್ಪು ಮಾಡ್ತು ಅಂದ್ರೆ ನೋಡಿ, ಆ ತಾಯಿ ದಂಡಿಸ್ತಿರ್ತಾಳೆ ಮಾತಲ್ಲಿ. ನೋಡಿ, ಒಂದು ಕೋಲ್ ತಗೊಂಡು ಕೂಡ ಯಶೋದಮಯ್ಯ ಕೃಷ್ಣನನ್ನ ದಂಡಿಸ್ತಿದ್ಲ ಇಲ್ವೋ? ಅಲ್ವಾ? ನೋಡಿ, ದಾಮೋದರ ಲೀಲೆ ನೋಡಿದ್ರೆ ನೋಡಿ, ಆತನನ್ನ ಕಟ್ಟಾಕ್ತಾಳೆ ನೋಡು, ಒಂದು ಒಕ್ಕಳ ಕಲ್ಲಿಗೆ ಕಟ್ಟಾಕ್ತಾಳೆ ನೋಡಿ, ಕಟ್ಟಿಗೆ ಇಟ್ಕೊಂಡು ಹಿಂದೆ ಓಡ್ತಾಳೆ ನೋಡು. ಹಂಗೆ ಕೆಲವು ಸತಿ ಆ ಒಂದು ಹೇಳುವಂಥದ್ದನ್ನ ಕಾಳಜಿ ಇಟ್ಕೊಂಡು ಹೇಳಿದ್ರೆ ಮಾತುಗಳಲ್ಲಿ ನೋಡಿ ಅದನ್ನ ನೋಡ್ತಾರೆ. ನೀವು ಯಾರಿಗೋ ಪ್ರಚಾರ ಮಾಡ್ತಿರ್ತೀರಿ ಅನ್ಕೊಳ್ಳಿ, ನಿಮ್ ಭಕ್ತಿ ವೃಷಕ್ಕೆ ಯಾರೋ ಮೆಂಬರ್ಸ್ ಬರ್ತಿರ್ತಾರೆ ಅನ್ಕೊಳ್ಳಿ, ಅವ್ರ ಮೇಲೆ ಕಾಳಜಿ ಇಟ್ಕೊಂಡು ನೀವು ಅವ್ರ ಜೊತೆ ಮಾತಾಡಿದ್ರೆ, ಅವ್ರಿಗೆ ಉಪದೇಶ ಹೇಳಿದ್ರೆ ಕೇಳ್ತಾರೆ. ಕುಟುಕಿ ಹೇಳಿದ್ರೆ ಅಲ್ವಾ? ನೋಡಿ, ಗಾಯದ ಮೇಲೆ ಈ ಏನು ಮಸಾಲೆ ಹಾಕದಂಗೆ, ಮೆಣಸಿನ್ಕಾಯಿ ಹಾಕದಂಗೆ ಮಾತಾಡಿದ್ರೆ ಆಗತ್ತಾ? ನೋಡ ಹಂಗೆ ಗುರು ಕೆಲವು ಸತಿ ಹೆವಿ ಆಗ್ಬೇಕಾಗತ್ತೆ. ತನ್ನ ಶಿಷ್ಯನ ತಪ್ಪನ್ನು ತಿದ್ದುವಂಥದ್ದು ಆತನ ಕರ್ತವ್ಯ ಆಗತ್ತೆ. ಕೆಲವು ಸತಿ ಕಠಿಣವಾಗಿ ಹೇಳ್ಬೇಕಾಗತ್ತೆ. ನೋಡಿ, ಹಂಗೆ ಗುರು ಮಾತನಾಡಿದಾಗ ತನ್ನ ವಿದ್ಯಾರ್ಥಿಗಳ ಮಾರ್ಗದರ್ಶನಕ್ಕಾಗಿ ಸತ್ಯವನ್ನು ಹೇಳಬೇಕಾಗುತ್ತದೆ. ನೋಡಿ, ಅವನು ಗುರುತಿಸಿ ಹೇಳ್ಬೇಕಾಗತ್ತೆ, ನೋಡಪ್ಪ ನೀನ್ ಹಿಂಗ್ ಮಾಡ್ತಿದ್ಯಾ, ಹಿಂಗ್ ಮಾಡ್ಬಾರ್ದು, ಇದು ಮಾಡಿದ ತಪ್ಪು ಅಂತ ಕಾಳಜಿ ಇಟ್ಕೊಂಡು ಹೇಳ್ಬೇಕಾಗತ್ತೆ. ನೋಡಿ, ಸುಮ್ನೆ ಕೀಟ್ಲೆ ಮಾಡ್ದಂಗೋ, ಕಿಂಡಲ್ ಮಾಡ್ದಂಗೋ, ರೇಗಿಸ್ದಂಗೋ, ಅಪಹಾಸ್ಯ ಮಾಡ್ದಂಗೋ ಹೇಳ್ಬಾರ್ದು. ನಾನು ಹೇಳೋದು ಅರ್ಥ ಆಗ್ತಿದ್ಯಾ? ಅಪಹಾಸ್ಯ ತರನೋ ನೋಡಿ, ಈ ತರದೆಲ್ಲ ಹೇಳ್ಬಾರ್ದು. ಹೇಳುವಂಥದ್ದು ಗುರುಗಳು ಕರ್ತವ್ಯ ಆಗತ್ತೆ ಕೆಲವು ಸತಿ. ಅದಕ್ಕೆ ನಾವು ದೀಕ್ಷೆ ತಗೊಳ್ಳೋ ಸಂದರ್ಭದಲ್ಲಿ ಆ ಒಂದು ಕಾಲಮ್ ಅಲ್ಲಿ ಇರುತ್ತೆ, ಇದಿರುತ್ತೆ ನೋಡಿ, ಬೇಕಾದ್ರೆ ಯಾರಾದ್ರೂ ಹುಡುಕಿ ಹೇಳಿ, ಬೇಕಿದ್ರೆ ಕಾಲಮ್ ಅಲ್ಲಿ ಇರುತ್ತೆ, ಒಂದು ಕ್ವಶನ್ ಇರುತ್ತೆ ಈ ತರ, ನಿಮ್ಮನ್ನ ಗುರುಗಳು ದಂಡಿಸಿದ್ರೆ ನೀವು ದಂಡಿಸ್ಕೊಳ್ಳೋಕೆ ರೆಡಿನಾ ಅಂತ ಒಂದು ಪ್ರಶ್ನೆ ಇದೆ. ನೀವು ಯಾರಾದ್ರೂ ಹುಡ್ಕೊಂಡು ಹೋಗಿ ಇದನ್ನ ನೋಡಿ. ಕೆಲವು ಸಂದರ್ಭದಲ್ಲಿ ಗುರು ಕಿವಿ ಹಿಂಡ್ಬೇಕಾಗತ್ತೆ. ತಪ್ಪನ್ನು ಗುರುತಿಸಿ ಹೇಳಿ, ಬೈದು ತಿದ್ದಿ ಬುದ್ಧಿ ಹೇಳಿ ಸರಿಪಡಿಸ್ಬೇಕಾಗತ್ತೆ. ನೀನ್ ಯಾವನ ಕೇಳಕ್ಕೆ ಅನ್ಬಿಟ್ರೆ ಆಗತ್ತಾ ಮಾತಾಜಿ? ಆಗೋದಿಲ್ಲ. ನೋಡಂಗೆ ಆದರೆ ಅವನ ಮಾತು ಇತರರ ಮನಸ್ಸುಗಳನ್ನು ಉದ್ವೇಗಗೊಳಿಸುವಂತಿದ್ದರೆ ಅವನು ತನ್ನ ವಿದ್ಯಾರ್ಥಿಗಳಲ್ಲದವರೊಡನೆ ಮಾತನಾಡಬಾರದು. ಅದಕ್ಕೆ ಸಂಬಂಧಪಡದವ್ರಿಗೆ ಜಾಸ್ತಿ ಉಪದೇಶಗಳೆಲ್ಲ ಕೊಡಬಾರದು. ಅರ್ಥ ಆಯ್ತಾ ಇಲ್ಲಿ ಪ್ರಭುಪಾದ ಹೇಳೋದು? ಸಂಬಂಧ ಇಲ್ದಿದ್ದವ್ರ ಹತ್ರ ನೋಡಿ ಮೂಗ್ ತೋರಿಸಿ ನೋಡಿ, ಡೋಂಟ್ ಪೋಕ್ ಯುವರ್ ನೋಸ್ ಅಂತ ಹೇಳ್ತಾರೆ ಇಂಗ್ಲಿಷಲ್ಲಿ. ಅನ್ನೆಸೆಸರಿಲಿ ಡೋಂಟ್ ಪೋಕ್ ಯುವರ್ ನೋಸ್ ಅಂತ ಹೇಳ್ತಾರೆ ನೋಡಿ. ಇಲ್ಲಿ ಮೂಗ್ ತೋರಿಸ್ಬೇಡಿ, ಹೋಗ್ರಿ, ನಿಮ್ಗೇನು ಇದಕ್ಕೆ ಏನ್ ಸಂಬಂಧ? ಪಕ್ಕದ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಆಡ್ತಿರ್ತಾರೆ ನೋಡಿ, ನೀವು ಪಕ್ಕದ ಮನೆಯವರು, ನೀವು ಹೋಗಿ ಅವರ ಸಂಸಾರದ ಮಧ್ಯದಲ್ಲಿ ನೀವು ಹೋದ್ರೆ ಅವ್ರೇನಂತಾರೆ ನೋಡಿ, ಅಲ್ವಾ? ನೋಡಿ, ಹಂಗೆ ಅವನು ತನ್ನ ವಿದ್ಯಾರ್ಥಿಗಳಲ್ಲದವರೊಡನೆ ಮಾತನಾಡಬಾರದು. ಇದು ಮಾತಿನ ಮಟ್ಟಿಗೆ ತಪಸ್ಸು. ಇದಲ್ಲದೆ ಮನುಷ್ಯನು ಅಸಂಬದ್ಧವಾಗಿ ಮಾತನಾಡಬಾರದು.
ಆಧ್ಯಾತ್ಮಿಕ ವಲಯಗಳಲ್ಲಿ ಮಾತನಾಡುವ ರೀತಿ ಎಂದರೆ ಧರ್ಮ ಗ್ರಂಥಗಳು ಸಮ್ಮತಿಸುವ ಏನನ್ನಾದರೂ ಹೇಳುವುದು. ಧರ್ಮ ಗ್ರಂಥಗಳಲ್ಲಿ ಇರೋದನ್ನ ಹೇಳ್ಬೇಕು, ಸಮ್ಮತಿಸುವಂತೆ ಮಾತಾಡ್ಬೇಕು. ಧರ್ಮ ಗ್ರಂಥಗಳಿಗೆ ವಿರುದ್ಧವಾಗಿ ಧರ್ಮ ಗ್ರಂಥಗಳಲ್ಲಿ ಇಲ್ಲದೆ ಇರುವಂತದ್ದನ್ನು ಹೇಳಕ್ ಹೋಗ್ಬಾರ್ದು. ಇದು ತಪಸ್ಸಾಗುತ್ತೆ. ತಾನು ಹೇಳುವುದನ್ನು ಸಮರ್ಥಿಸಲು ಮಾತನಾಡುವವನು ಕೂಡಲೇ ಧರ್ಮ ಗ್ರಂಥಗಳ ಪ್ರಮಾಣದಿಂದ ಉದ್ಧರಿಸಿ ಹೇಳಬೇಕು. ಇಂತಹ ಮಾತು ಕೇಳಲು ಕಿವಿಗೆ ಬಹಳ ಪ್ರಿಯವಾಗಿರಬೇಕು. ಇಂತಹ ಚರ್ಚೆಗಳಿಂದ ಮನುಷ್ಯನು ಅತ್ಯುನ್ನತ ಫಲವನ್ನು ಪಡೆಯಬಹುದು ಮತ್ತು ಮಾನವ ಸಮಾಜವನ್ನು ಮೇಲೆತ್ತಬಹುದು. ವೇದ ಸಾಹಿತ್ಯದ ಅಮಿತ ಭಂಡಾರವಿದೆ ಮತ್ತು ಅದನ್ನು ಅಭ್ಯಾಸ ಮಾಡಬೇಕು. ಇದಕ್ಕೆ ಮಾತಿನ ತಪಸ್ಸು ಎಂದು ಹೆಸರು. ಹರೇ ಕೃಷ್ಣ. ನೋಡ್ರಿ, ಹಿಂಗೆ ನಾವು ಇವತ್ತಿನ ದಿನ ಚರ್ಚೆ ಮಾಡಿದ್ದು ಮಾತಿನ ತಪಸ್ಸು ಬಗ್ಗೆ. ಯಾಕಂದ್ರೆ ಏನಾದ್ರು ಪ್ರಶ್ನೆ ಇದೆಯಾ? ಏನಾದ್ರು ಹೇಳಕ್ ಬಯಸ್ತೀರಾ? ವಿಶೇಷ ದಿನಗಳಿದಾವ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ ನಮಸ್ತೆ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ಹೇಳಿ, ಬೇಗ ಹೇಳಿ. ಈ ಮಾತು ಇದ್ರ ಬಗ್ಗೆ ಒಂದು ವಿಷಯ ಹೇಳ್ಬೇಕಂತ ಇಷ್ಟಪಡ್ತೀನಿ ಪ್ರಭುಜಿ. ಹೇಳಿ ಹೇಳಿ. ಮಾತು ಮಿತವಾಗಿರಬೇಕು, ಹಿತವಾಗಿರಬೇಕು, ಊಟ ರುಚಿಯಾಗಿರಬೇಕು, ಶುಚಿಯಾಗಿರಬೇಕು ಅಂತ ಹೇಳ್ತಾರೆ ಪ್ರಭುಜಿ. ಆಮೇಲೆ ಮಾತಿಗೆ ತಕ್ಕ ಮಾತು ಕೋಟಿಗಳುಂಟು, ಮಾತಾಡಿ ಮನಕ್ಕೆ ಮುನಿಸಿಕ್ಕು, ಮಾತಿನಲ್ಲಿ ಸೋತವನೇ ಜಾಣ ಅಂತ ಒಂದು ವಿಷಯ ಹೇಳ್ತಾರೆ ಪ್ರಭುಜಿ. ವೆರಿ ಗುಡ್. ಇನ್ನೊಂದು, ನಾವು ಮಾತನಾಡುವಾಗ ಇನ್ನೊಬ್ಬರ ಮನಸ್ಸಿಗೆ ನೋವುಂಟಾಗದಂತೆ ಮಾತನಾಡ್ಬೇಕು ಅನ್ನೋ ಒಂದು ವಿಚಾರ ಪ್ರಭುಜಿ. ವೆರಿ ಗುಡ್. ಜಯರಾಮ್ ಪ್ರಭುಜಿ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ನೋಡಿ. ಅದೇ ಪ್ರಭುಜಿ. ನೋಡಿ, ಇದೆಲ್ಲವೂ ನಮ್ಮ ಸಂಸ್ಕೃತಿಯಲ್ಲೇ ಇದೆ. ನೋಡಿ, ಜಯರಾಮ್ ಪ್ರಭುಜಿಯವರು ನೋಡಿ ಶಿಕ್ಷಣ ಸೇವೆ ಸಲ್ಲಿಸಿದಂಥವ್ರು, ಶಿಕ್ಷಕರು. ನೋಡಿ, ಹಂಗಾಗಿ ನೋಡಿ ಇದೆಲ್ಲ ವಿಚಾರಗಳು ಶಿಕ್ಷಕನಾಗಿ ಎಲ್ಲ ಗೊತ್ತಿರಬೇಕು. ನೋಡಿ, ವಿಶೇಷವಾಗಿ ಶಿಕ್ಷಕನಿಗೆ ನೋಡಿ ಇದೇ ಆತನ ವೃತ್ತಿನೇ ಇದು. ನೋಡಿ, ಆತನ ಮಾತಿನ ಮೂಲಕ ನೋಡಿ ವಿದ್ಯಾರ್ಥಿಯನ್ನ ಹೇಳೋದು ನೋಡಿ ಎಲ್ಲ ತುಂಬಾ ಅವಶ್ಯಕತೆ. ತುಂಬಾ ಧನ್ಯವಾದಗಳು ಜಯರಾಮ್ ಪ್ರಭುಜಿ. ನಮಸ್ತೆ ಪ್ರಭುಜಿ. ನೋಡಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದು, ಅನುಭವ ಹೇಳ್ತಿರೋದು ತುಂಬಾ ಸಂತೋಷ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ಲಲಿತಾಂಬ ಮಾತಾಜಿ ಅವ್ರದ್ದು 40ನೇ ವರ್ಷದ ವೆಡ್ಡಿಂಗ್ ಆನಿವರ್ಸರಿ ಪ್ರಭು ಇವತ್ತು. ನಾವು ಎಲ್ಲರೂ ಮಾತಾಜಿಯವರಿಗೆ ಪ್ರಾರ್ಥನೆ ಮಾಡ್ತಾ ವಿಶ್ ಮಾಡೋಣ. ಮತ್ತೆ ಯಾರಾದ್ರೂ ಏನಾದ್ರು ವಿಶೇಷ ದಿನಗಳಿದಾವ? ಕೃಷ್ಣ. ಮತ್ತೇನಿದ್ರೆ ಎಲ್ಲರೂ ಅನ್ಮ್ಯೂಟ್ ಮಾಡ್ಕೊಂಡು 3 ಸತಿ ಲಲಿತಾಂಬ ಮಾತಾಜಿಯವರು ಅವ್ರ ಪತಿಯವ್ರ ಹೆಸರೇನ್ ಮಾತಾಜಿ? ಕೃಷ್ಣಮೂರ್ತಿ ಮಾತ. ಶಿವಾನಂದ. ಹೇ ಕೃಷ್ಣಮೂರ್ತಿಮ್ಮ. ಇವರು ಲಲಿತಾಂಬ ಮಾತಾಜಿಯವರ ನೋಡಿ 40ನೇ ವರ್ಷ, 4 ದಶಕಗಳು. ತುಂಬಾ ಸಂತ ನೋಡಿ, ಈ ದಂಪತಿಗಳಿಗೆ ಮತ್ತೆ ಅವ್ರ ಕುಟುಂಬಸ್ಥರಿಗೆ ವಿಶೇಷವಾದಂತ ಕೃಪೆ ನೋಡಿ, ಅವ್ರ ಮೇಲೆ ವಿಶೇಷವಾದಂತ ಆಶೀರ್ವಾದ ಅವರಿಗೆ, ಅವ್ರ ಕುಟುಂಬದವರೆಲ್ಲರಿಗೂ ಒಳ್ಳೆ ಆಯುರಾರೋಗ್ಯ ಭಾಗ್ಯ ಭಗವಂತ ಕರುಣಿಸಲಿ ಹೇಳಿ ನಾವೆಲ್ಲರೂ 3 ಸತಿ ಹರೇ ಕೃಷ್ಣ ಮಹಾಮಂತ್ರ ಹೇಳ್ತಾ ಈ ಹಿರಿಯ ದಂಪತಿಗಳು ಇವರಿಗೆ ಎಲ್ಲರೂ ಭಾಷೆ ಹೇಳೋಣ. ಹಾಗೇನೆ ಅವರ ಆಶೀರ್ವಾದವನ್ನು ಕೂಡ ನಾವು ತಗೊಳ್ಳೋಣ. ಮಾತಾಜಿ ನಮಸ್ಕಾರ ಮಾಡಿ ಎಲ್ಲರೂ 3 ಸತಿ ಹರೇ ಕೃಷ್ಣ ಮಹಾಮಂತ್ರ ಹೇಳಿ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ರಾಮ ಹರೇ ರಾಮ ಹರೇ ರಾಮ 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 ಹರೇ ರಾಮ 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 ಹರೇ ಹರೇ, ಕೃಷ್ಣ ರಾಮ ಹರೇ ರಾಮ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ರಾಮ ರಾಮ ಹರೇ ಹರೇ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಲಲಿತಮ್ಮ ಮಾತಾಜಿಯವರು ನಮ್ಮ ಮಂದಿರದಲ್ಲಿ ಬಹಳ ಸೇವೆಗಳು ಮಾಡ್ತಾರೆ. ನಮ್ಗೆ ತುಂಬಾ ಸಂತೋಷ ಮಾಡ್ತೀವಿ. ಧನ್ಯವಾದಗಳು ಪ್ರಭು, ಎಲ್ಲಾರದು ಆಶೀರ್ವಾದ ಕೊಡ್ಸಿದ್ದಕ್ಕೆ. ನಿಮ್ಮ ಆಶೀರ್ವಾದ ನಮಗೂ ಬೇಕು ಮಾತಾಜಿ, ನಿಮ್ ತರ ಭಕ್ತಿ ಸೇವೆನ ಮಾಡಕ್ಕೆ.
ಮಾತಾಜಿ ನಮ್ಮ ಆಶೀರ್ವಾದ ಯಾವಾಗ್ಲೂ ಎಲ್ಲಾರ್ಗು ಎನ್ಕರೇಜ್ ಆಗಿರುತ್ತೆ, ಎಲ್ಲಾರ್ಗು ಸಹಾಯ ಆಗಿರುತ್ತೆ. ನನ್ ಕೈಯಲ್ಲಾಗಿರೋದ್ ನಾನ್ ಮಾಡ್ತಾನೆ ಇರ್ತೀನಿ ಮಾತಾಜಿ. ಹೌದು. ಹರೇ ಕೃಷ್ಣ. ದಂಡವತ್ ಮಾತಾಜಿ, ದಂಡವತ್ ಪ್ರಭುಜಿ. ಸೇವೆ ಮಾಡ್ತಾರೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಮತ್ತೇನಾದ್ರೂ ವಿಶೇಷ ಸಂದರ್ಭ ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು, ದಂಡಾಲ್ ಪ್ರಣಾಮ. ಏವಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ಜೈ ಶ್ರೀಲ ಪ್ರಭುಪಾದ ಜೈ, ಮಹಾರಾಜ್ ಜೈ, ಸಮವೇತ ಭಕ್ತವೃಂದ ಕಿ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು, ದಂಡಾರ್ಪಣಂ. ರಾಮ 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 ಹರೇ ಕೃಷ್ಣ. ಈ ದಿನ ತಮ್ಮೆಲ್ಲರಿಗೂ ಕೃಷ್ಣ ಸಂತೋಷವಾಗಿ ಅತ್ಯಂತ ಶುಭವಾಗಿ ಹಾಗೆಯೇ ಸುರಕ್ಷಿತವಾಗಿ ತಮಗೂ ತಮ್ಮ ಕುಟುಂಬದವರೆಲ್ಲರೂ ಹರೇ ಕೃಷ್ಣ ಪ್ರಭುಜಿ, ದಂಡ ಹರೇ ಕೃಷ್ಣ ಪ್ರಭು, ದಂಡಾರ್ಪಣಂ. ಹರೇ ಕೃಷ್ಣ ಪ್ರಭು, ದಂಡಾರ್ಪಣಂ ಪ್ರಭುಜಿ. ಕೃಷ್ಣ ಪ್ರಭು, ದಂಡವತ್ ಪ್ರಣಾಮ್. ಹರೇ ಕೃಷ್ಣ ಪ್ರಭುಜಿ, ದಂಡ ಪ್ರಣಾಮಗಳು. ಹರೇ ಕೃಷ್ಣ ಪ್ರಭುಜಿ, ದಂಡ ಪ್ರಣಾಮ. ಹರೇ ಕೃಷ್ಣ ಪ್ರಭುಜಿ, ದಂಡ ಪ್ರಣಾಮ. ಹರೇ ಕೃಷ್ಣ ಪ್ರಭುಜಿ, ದಂಡ ಪ್ರಣಾಮ.